ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಉಪನ್ಯಾಸಕರಾದ ಶಿವಮೂರ್ತಿ ಎಪಿ, ಎಪಿಜೆ ಕಾಲೇಜು ಹಾಸನ. ಈ ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289, ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗಣಿತಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಸ್ಟುಡಿಯೋಗೆ ಬಂದಿದ್ದಾರೆ ಶಿವಮೂರ್ತಿ ಎಪಿಜೆ ಕಾಲೇಜು ಹಾಸನ ಇಲ್ಲಿಂದ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಂದಿನಂತೆ ದೂರವಾಣಿ ಸಂಖ್ಯೆಗಳು ಕೂಡ ತಮಗೆ ಗೊತ್ತಿದೆ, ಮತ್ತೊಮ್ಮೆ ಹೇಳ್ತೀನಿ. 245258 ಮತ್ತೊಂದು 246289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು 08172 STD ಸಂಖ್ಯೆಯನ್ನು ಬಳಸ್ಕೊಳ್ಬಹುದು. ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೊದಲಿಗೆ ಬ್ಲೂ ಪ್ರಿಂಟ್ ನೋಡಿಕೊಂಡು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಓಕೆ, ಖಂಡಿತ ಮೇಡಮ್. ಕರ್ನಾಟಕ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯಿಂದ ಆಲ್ರೆಡಿ ಟೈಮ್ ಟೇಬಲ್ಲು ಮ್ಯಾಥಮೆಟಿಕ್ಸ್ಗೆ ಅನೌನ್ಸ್ ಆಗಿದೆ. ಮಾರ್ಚ್ 14 ಎಕ್ಸಾಮ್ಸ್ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ಮ್ಯಾಥಮೆಟಿಕ್ಸ್ನಲ್ಲಿ ವಿದ್ಯಾರ್ಥಿಗಳು ಯಾವಾಗಲೂ ಸ್ಕೋರ್ ಮಾಡಬೇಕು, ಈಗ ಪಾಸ್ ಆಗಬೇಕು ಅನ್ನೋರು ಇರ್ತಾರೆ, ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವರಿಗೆ ಫಸ್ಟು ಗಮನ ಹರಿಸ್ಬೇಕಾದಂಥದ್ದು ವೆಯ್ಟೇಜು. ಬ್ಲೂ ಪ್ರಕಾರನೇ ವೆಯ್ಟೇಜ್ ನೋಡಿಕೊಂಡು ಅವರು ಸ್ಟಡಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಸಹ ಅವರು ಒಳ್ಳೆ ಅಂಕಗಳನ್ನ ಪಡಿಬೋದು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ನ ಒನ್ ಬೈ ಒನ್ ನೋಡ್ತಾ ಹೋದಾದರೆ ಟೋಟಲಿ ಇಲ್ಲಿ ಕ್ವಶನ್ ಪೇಪರ್ನ 120 ಅಂಕಗಳಿಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬೇಕಾಗಿರೋದು ಕೇವಲ 80 ಮಾರ್ಕ್ಗಳಿಗೆ ಮಾತ್ರ. ಅದಕ್ಕೆ ಡ್ಯೂರೇಷನ್ನು 3 ಅವರ್ನ ಫಿಕ್ಸ್ ಮಾಡಿದ್ದಾರೆ. ಮೊದಲು ಈಗ ಕಳೆದ 2 ವರ್ಷದ ಹಿಂದೆ 3 ಗಂಟೆ 15 ನಿಮಿಷ ಎಲ್ಲ ಇತ್ತು. ಕಳೆದ ವರ್ಷದಿಂದ 3 ಗಂಟೆಗಳನ್ನ ಸೀಮಿತಗೊಳಿಸಿದ್ದಾರೆ. ಅವಾಗ ಮೊದಲು 100 ಮಾರ್ಕಿಗಿತ್ತು, ಇವಾಗ 80 ಮಾರ್ಕ್ಸ್ ಪ್ಲಸ್ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿ ಅಸೆಸ್ಮೆಂಟ್ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೋರ್ಡ್ ಎಕ್ಸಾಮ್ಸ್ಗೆ ಅಂತ ಬಂದಾಗ 80 ಅಂಕಗಳಿಗೆ ಮಾತ್ರ ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ. 40 ಅಂಕಗಳಿಗೆ ಚಾಯ್ಸ್ ಇರುತ್ತೆ. 40 ಅಂಕಗಳಿಗೆ ಚಾಯ್ಸ್ ಇರುತ್ತೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸ್ಟೂಡೆಂಟ್ಸ್ ಅದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಸಹ ಬರಿತಾ ಹೋಗ್ಬೋದು. ಒನ್ ಬೈ ಒಂದು ಇಲ್ಲಿ ಟೋಟಲಿ ನಮಗೆ ಮ್ಯಾಥಮೆಟಿಕ್ಸ್ನಲ್ಲಿ 13 ಚಾಪ್ಟರ್ಗಳಿದ್ದಾವೆ. 13 ಚಾಪ್ಟರ್ಗಳಿಂದ ಇಲ್ಲಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಬೇಕಾದ್ರೆ 5 ಪಾರ್ಟ್ಗಳಾಗಿ ವಿಂಗಡಿಸ್ಕೊಳ್ಳಾಗುತ್ತೆ. ಒಂದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ. ಯೂಶಲಿ ಪಾರ್ಟ್ ಎ ನಲ್ಲಿ ಫಸ್ಟ್ ಬರೋಂಥ ಪಾರ್ಟ್ ಎ ನಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಪಾರ್ಟ್ ಬಿ ನಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ. ಪಾರ್ಟ್ ಸಿ ನಲ್ಲಿ 3 ಅಂಕದ ಪ್ರಶ್ನೆಗಳಿರುತ್ತೆ. ಪಾರ್ಟ್ ಡಿ ನಲ್ಲಿ 5 ಅಂಕಗಳ ಪ್ರಶ್ನೆಗಳಿರುತ್ತದೆ. ಮತ್ತು ಪಾರ್ಟ್ ಇ ನಲ್ಲಿ 6 ಅಂಕದ ಪ್ರಶ್ನೆಗಳು ಮತ್ತೆ ಜೊತೆಗೆ 4 ಅಂಕದ ಪ್ರಶ್ನೆಗಳಿರುತ್ತೆ ಪಾರ್ಟ್ ಇ ನಲ್ಲಿ. ಆಮೇಲೆ ಲಾಸ್ಟ್ಗೆ ಹೇಳ್ತೀನಿ 6 ಮತ್ತೆ +4 6 + 4. ಮೊದಲನೇದಾಗಿ ಪಾರ್ಟ್ ಎ ನಲ್ಲಿ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಬಹು ಆಯ್ಕೆಯ ಪ್ರಶ್ನೆಗಳು. ಮತ್ತೆ ಇನ್ನು 5 ಫಿಲ್ ಇನ್ ದಿ ಬ್ಲಾಂಕ್ಸ್ ಇರುತ್ತೆ. 15 ಪ್ರಶ್ನೆಗಳ ಅದನ್ನಲ್ಲಿ MCQs ಇದ್ದಾಗ ಅಲ್ಲಿ 1 ಕ್ವಶನ್ ಅಥವಾ 2 ಕ್ವಶನ್ ಇಡೀ ಕ್ವಶನ್ ಪೇಪರ್ನಲ್ಲಿ ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಅಂತ ಬರುತ್ತೆ. ಹಾಗಂದ್ರೆ ಇಷ್ಟೋ ಮಕ್ಳಿಗೆ ಗೊತ್ತಿರಲ್ಲ. ಇಲ್ಲೇನಿಲ್ಲ, 2-3 ಕ್ವಶನ್ಸ್ನ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಈ ಥರ ಕೊಟ್ಟಿರ್ತಾರೆ. ಸ್ಟೂಡೆಂಟ್ಸ್ ಯಾವಾಗ್ಲೂ ಆ ಕ್ವಶನ್ನು ಸ್ಟೇಟ್ಮೆಂಟ್ 1 ಸರಿ ಇದೆಯಾ, 2 ಸರಿ ಇದೆಯಾ ಕೊಟ್ಟಿರೋಂಥದ್ದು, 3 ಸರಿ ಇದೆಯಾ, ಅಥವಾ 1 is the correct explanation for second statement. ಈ ಥರ ಆಯ್ಕೆಗಳನ್ನ ಅಲ್ಲಿ ಕೊಟ್ಟಿರ್ತಾರೆ. ಅವಾಗ ಸ್ಟೂಡೆಂಟ್ಸು ಅಲ್ಲಿ ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ಗೆ ಬಂದಾಗ ಯಾವಾಗಲೂ ತುಂಬ ಕೇರ್ಫುಲ್ ಆಗಿ ರೀಡ್ ಮಾಡಿ ಇದಕ್ಕೆ ಆನ್ಸರ್ ಮ್ಯಾಚ್ ಆಗುತ್ತಾ, ಇದು ಕರೆಕ್ಟ್ ಇದೆಯಾ ತಪ್ಪಿದೆಯಾ, ಈ ಥರದನ್ನ ವೆರಿಫೈ ಮಾಡಿ ಅಬ್ಸರ್ವ್ ಮಾಡಿ ಬರೀಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲೇ ವಿದ್ಯಾರ್ಥಿಗಳು ತುಂಬ ಅಂಕಗಳನ್ನ
ಕಳೆದುಕೊಳ್ತಾರೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಈ MCQsನ ಅಟೆಂಡ್ ಮಾಡಬೇಕು ವಿದ್ಯಾರ್ಥಿಗಳು. ಜೊತೆಗೆ ನಾವು 1 by 1 ಚಾಪ್ಟರ್ಸ್ದು ವೆಯ್ಟೇಜನ್ನ ನೋಡ್ಕೊಂಡು ಹೋಗೋದಾದ್ರೆ, ಸೊ ಮೊದಲನೇ ಚಾಪ್ಟರು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ. ಸೊ ಈ ಚಾಪ್ಟರಿಂದ 9 ಅಂಕಗಳು ಬರುತ್ತೆ. ಈ 9 ಮೊದಲನೇ ಚಾಪ್ಟರಿಂದ 1 ಮಾರ್ಕಿಗೆ 1 ಕ್ವಶನ್. ಅದನ್ನ MCQs ಎಲ್ಲರೂ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲರೂ ಕೇಳ್ಬೋದು. ಸೊ ಈ ಚಾಪ್ಟರ್ ಬರೋದು ಯೂಶುವಲಿ MCQsನಲ್ಲೇ ಆಗಿರುತ್ತೆ. ಮತ್ತೆ ಇದರಲ್ಲಿ ಯಾವುದೇ 2 ಅಂಕದ ಕ್ವಶನ್ ಬರೋದಿಲ್ಲ. ಹಾಗೂ 3 ಅಂಕದ 1 ಪ್ರಶ್ನೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಬರುತ್ತೆ. ಹಾಗೆ 5 ಅಂಕದ 1 ಕ್ವಶನು ಸಹ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಬರುತ್ತೆ. ಟೋಟಲಿ ಸೊ 9 ಅಂಕಗಳಿರುತ್ತೆ. ಸೊ ನಂಬರ್ ಆಫ್ ಕ್ವಶನ್ಸ್ ಈಸ್ 3 ಫ್ರಮ್ ದಿಸ್ ಚಾಪ್ಟರ್. ಸೊ ಎರಡನೇದಾಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಈ ಚಾಪ್ಟರಿಂದ 6 ಅಂಕಗಳನ್ನ ಮೀಸಲಿಡಲಾಗಿದೆ. ಅದರಲ್ಲಿ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್. ಸೊ ಈ ಥರ ಇದೆ. ನೆಕ್ಸ್ಟ್, ಈಗ ಕಳೆದ ವರ್ಷದ ಬ್ಲೂ ಪ್ರಿಂಟು ಈ ವರ್ಷದ ಬ್ಲೂ ಪ್ರಿಂಟ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕಳೆದ ವರ್ಷ ಈಗ ಒಂದು ಚಾಪ್ಟರ್ ಎಕ್ಸಾಂಪಲ್ ಹೇಳೋದಾದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಹೋದ ವರ್ಷನೂ ಸಹ 6 ಮಾರ್ಕೆ ಇತ್ತು, ಈ ವರ್ಷನೂ 6 ಮಾರ್ಕೆ ಇತ್ತು. ಬಟ್ ಈ ವರ್ಷ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇದೆ. ವಿದ್ಯಾರ್ಥಿಗಳು ಅದನ್ನ ಗಮನದಲ್ಲಿ ಇಟ್ಕೊಬೇಕು. ಸೊ ಈ ಸಲ ಯಾವುದೇ ಕನ್ಫ್ಯೂಷನ್ಸ್ನ ಆಗದಂಗೆ ಇಲಾಖೆನೂ ಸಹ ಈ ಸಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸೊ ತಯಾರಿ ಮಾಡಿದೆ. ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇರೋದ್ರಿಂದ ಸೊ 6 ಮಾರ್ಕ್ ಬರುತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ. ಅಂದ್ರೆ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್ ಇತ್ತು. ಸೊ ಕಳೆದ ವರ್ಷ ಏನಾಗ್ಬಿಟ್ಟಿತ್ತು ಅಂದ್ರೆ ಈ 6 ಮಾರ್ಕ್ನ ಯಾವ ತರನಾರು ಡಿವೈಡ್ ಮಾಡ್ಬೋದಿತ್ತು. 1 ಮಾರ್ಕಲ್ಲೇ 3 ಕ್ವಶನ್ ಕೇಳಿ 3 ಮಾರ್ಕಲ್ಲಿ 1 ಕ್ವಶನ್ ಕೇಳಿದ್ರೆ ಅಲ್ಲಿ 6 ಮಾರ್ಕ್ ಕ್ಲೋಸ್. ಸೊ ಆ ಚಾಪ್ಟರ್ ಇಂದ ವೇಟೇಜು ಮುಗೀತಂತ ಹೇಳಿ ಡಿಕ್ಲೇರ್ ಮಾಡ್ಬೋದಿತ್ತು. ಅವಾಗ 2 ಅಂಕದ ಪ್ರಶ್ನೆಗಳನ್ನ ಕೇಳ್ದಲೇ ಇದ್ರೂ ಸಹ ಅಲ್ಲಿಗೆ ಕವರ್ ಆಗಿರೋದು. ಸೊ ಆದ್ರೆ ಈ ವರ್ಷ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆಯನ್ನ ಕೇಳಬೇಕು. ನೆಕ್ಸ್ಟ್, ಮ್ಯಾಟ್ರಿಸಿಸ್ ಎಲ್ಲ ಅಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಈಸಿಯೆಸ್ಟ್ ಚಾಪ್ಟರು. ಸೊ ಮ್ಯಾಟ್ರಿಸಿಸ್ ಇದು ಈ ಚಾಪ್ಟರಿಂದ 9 ಅಂಕದ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1 ಹಾಗೂ 5 ಅಂಕದ ಪ್ರಶ್ನೆ 1. ಸೊ ಇದರಲ್ಲಿ 9 ಮಾರ್ಕ್ಸ್ನ ಅಲಾಟ್ ಮಾಡಿದೆ ಮ್ಯಾಟ್ರಿಸಿಸ್ ಚಾಪ್ಟರ್ ಇಂದ. ನೆಕ್ಸ್ಟ್ ಅದೇ ರೀತಿ ಡಿಟರ್ಮಿನೆಂಟ್ಸ್. ಸೊ ಇದು ಸಹ ಈಸಿ ಇದೆ ಚಾಪ್ಟರ್, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿ. ಈಗ ಎಸ್ಪೆಷಲಿ ಈ ಸ್ಲೋ ಲರ್ನರ್ಸು ಏನು ನಾನು ಪಾಸ್ ಆದರೆ ಸಾಕು ಅನ್ನೋರು ಅಂಥ ಚಾಪ್ಟರ್ಗಳನ್ನ ಯೂಶಲಿ ಕವರ್ ಮಾಡಿರ್ತಾರೆ. ಸೊ ಈ ಚಾಪ್ಟರ್ನಲ್ಲಿ 12 ಮಾರ್ಕ್ಸು ಅಲಾಟ್ ಆಗಿದೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆ. ಈ ಥರ ಇದೆ. ಸೊ ಟೋಟಲಿ 12 ಮಾರ್ಕ್ಸು ಫ್ರಮ್ ಡಿಟರ್ಮಿನೆಂಟ್ಸಿಂದ ಕವರ್ ಆಗಿದೆ. ನೆಕ್ಸ್ಟ್, ಕ್ಯಾಲ್ಕುಲಸ್ ಪಾರ್ಟ್. ಆ್ಯಕ್ಚುಲಿ ಈ ಒಂದು 5 ಚಾಪ್ಟರ್ಸ್ ಏನಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, ಇಂಟೆಗ್ರಲ್ಸು, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸು, ಡಿಫ್ರೆನ್ಷಿಯಲ್ ಇಕ್ವೇಷನ್ಸು, ಇದನ್ನು ಕ್ಯಾಲ್ಕುಲಸ್ ಪಾರ್ಟಾಗಿ ತೊಗೊತೀವಿ. ಈ ಕ್ಯಾಲ್ಕುಲಸ್ ಪಾರ್ಟಿಂದನೇ ಸೊ ನಿಯರ್ಲಿ 50% ಆಫ್ ದಿ ಕ್ವಶನ್ ಪೇಪರು ಈ 5 ಚಾಪ್ಟರ್ಗಳಿಂದ ಪ್ರಿಪೇರ್ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು ಇದ್ರ ಬಗ್ಗೆ, ಈ ಚಾಪ್ಟರ್ಗಳ ಬಗ್ಗೆ. ಸೊ ಅದರಲ್ಲಿ ಫಸ್ಟ್ ಒನ್ನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಇದು ಟೋಟಲ್ ಮಾರ್ಕ್ಸ್ ಈಸ್ 17. ಈ ಚಾಪ್ಟರಿಂದ ಕೇಳೋಂಥದ್ದು 17 ಮಾರ್ಕ್ ಆಗಿರುತ್ತೆ. ಅದರಲ್ಲಿ 1 ಮಾರ್ಕಿಗೆ 3 ಕ್ವಶನ್ಸು ಬರುತ್ತೆ. ಇದು ವಿದ್ಯಾರ್ಥಿಗಳು ಹೆಚ್ಚು ಗಮನ ಹರಿಸಬೇಕು. ಯಾಕೆಂದರೆ ಒಂದು ಚಾಪ್ಟ್ರಲ್ಲೇ 3 ಕ್ವಶನ್ಸು MCQಸು ಮತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸಿಂದ ಬರುತ್ತೆ ಅಂದಾಗ ಸ್ವಲ್ಪ ನಂಬರ್ ಆಫ್ ಕ್ವಶನ್ಸ್ನ ಇದರಲ್ಲೇ ಎಸ್ಪೆಷಲಿ ಜಾಸ್ತಿ ವರ್ಕೌಟ್ ಮಾಡಿರಬೇಕು ವಿದ್ಯಾರ್ಥಿಗಳು. ಹಾಗೆ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಸೊ ಈ ಚಾಪ್ಟ್ರಲ್ಲಿ ಟೋಟಲಿ ವೇಟೇಜ್ ಇರೋಂಥದ್ದು 8 ಅಂಕಗಳು. ಅದರಲ್ಲಿ 1 ಅಂಕದ 3 ಪ್ರಶ್ನೆಗಳಿರ್ತವೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಸೊ ಈ ಥರ ಇರುತ್ತೆ. ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿನಲ್ಲಿ 4 ಮಾರ್ಕಿಗೆ ಕಂಟಿನ್ಯೂಟಿ ಮೇಲೇ ಕ್ವಶನ್ನ ಕೇಳೋದು. ಲಾಸ್ಟ್ ಇಯರೆಲ್ಲ ಒಂದು ಸ್ವಲ್ಪ ಅದು ಚೇಂಜಸ್ ಆ ಕಡೆ ಈ ಕಡೆ ಆಗ್ಬೋದಿತ್ತು. ಈ ಸಲ ಅದನ್ನು ಫಿಕ್ಸ್ ಮಾಡಿರೋದ್ರಿಂದ ಬ್ಲೂ ಪ್ರಿಂಟ್ನ ಸೊ ಯಾವುದೇ ಚೇಂಜಸ್ಸು ವಿದ್ಯಾರ್ಥಿಗಳಿಗೆ ಆತಂಕ ಆಗಲಿ ಭಯ ಆಗಲಿ ಯಾವುದೇ ಇಟ್ಕೊಂಡಲೇ 4 ಅಂಕದ ಪ್ರಶ್ನೆಗಳಲ್ಲಿ ಕಂಟಿನ್ಯೂಟಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ನ. ನೆಕ್ಸ್ಟ್, ಇಂಟೆಗ್ರಲ್ಸ್. ಸೊ ಸ್ವಲ್ಪ ದೊಡ್ಡ ಚಾಪ್ಟ್ರು. ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ನಲ್ಲಿ
ತುಂಬ ವೆಯ್ಟೇಜ್ ಇರೋಂಥ ಚಾಪ್ಟರ್ ಅಂದರೆ ಇಂಟಿಗ್ರಲ್ಸು. ಸೊ ಇಂಟಿಗ್ರಲ್ಸಲ್ಲಿ 18 ಅಂಕಗಳನ್ನ ಅಲಾಟ್ ಮಾಡಾಗಿದೆ. ಅದರಲ್ಲಿ 1 ಮಾರ್ಕಿಗೆ 2 ಕ್ವಶನ್ಸ್ ಬರುತ್ತೆ. ಅದೇ ಹೈಯೆಸ್ಟು. ಹೌದು. 2 ಮಾರ್ಕಿಗೆ 1 ಕ್ವಶನು, 3 ಮಾರ್ಕಿಗೆ 1 ಕ್ವಶನು, 5 ಮಾರ್ಕಿಗೆ 1 ಕ್ವಶನು ಹಾಗೂ 6 ಮಾರ್ಕಿಗೆ 1 ಕ್ವಶನು ಇಂಟಿಗ್ರೇಷನ್ಸ್ ಇದೆ. ಇಲ್ಲಿ ಇಂಟಿಗ್ರಲ್ಸಲ್ಲೇ ಡೆಫಿನೈಟ್ ಆ್ಯಂಡ್ ಇಂಡೆಫಿನೈಟ್ ಇಂಟೆಗಲ್ಸ್ ಅಂತ ಇದೆ. ಫಸ್ಟು ಇಂಡೆಫಿನೈಟ್ ಇಂಟೆಗಲ್ಸ್ ಆ್ಯಂಡ್ ದೆನ್ ಡೆಫಿನೈಟ್ ಇಂಟೆಗಲ್ಸ್ ಇದೆ. ಸೊ 2 ಭಾಗಗಳನ್ನ ಒಟ್ಟಿಗೆ ಸೇರಿಸಿ ಕೇಳೋದ್ರಿಂದ 18 ಅಂಕಗಳು ಈ ಚಾಪ್ಟ್ರಿಂದ ಬರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಇಂಟೆಗಲ್ಸು. ಸೊ ಇಲ್ಲಿ ಒಂದೇ ಒಂದು ಕ್ವಶನು 5 ಅಂಕಗಳಿಗೆ ಮಾತ್ರ ಕ್ವಶನ್ನ ಕೇಳ್ತಾರೆ, ಅಪ್ಲಿಕೇಶನ್ ಆಫ್ ಇಂಟೆಗಲ್ಸು. ಹಾಗಾಗಿ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಯನ್ನು ಇಲ್ಲಿ ಬರೋದಿಲ್ಲ, ಯಾವುದೇ ಕ್ವಶನ್ಸ್ ಬರೋದಿಲ್ಲ, ಒಂದೇ ಕ್ವಶನ್ಸ್ ಬರೋದ್ರಿಂದ ಅದು 5 ಮಾರ್ಕಿಗೆ ಆಗಿರೋದ್ರಿಂದ ಹೆಚ್ಚಿನ ಆತಂಕ ಈ ಚಾಪ್ಟರ್ನಲ್ಲಿ ಇರೋದಿಲ್ಲ. ನೆಕ್ಸ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ಸು. ಸೊ ಈ ಚಾಪ್ಟರ್ ಟೋಟಲ್ ವೆಯ್ಟೇಜು 8 ಅಂಕಗಳು. ಅದರಲ್ಲಿ 1 ಮಾರ್ಕಿಗೆ 1 ಕ್ವಶನು, 2 ಮಾರ್ಕಿಗೆ 1 ಕ್ವಶನು, 5 ಮಾರ್ಕಿಗೆ 1 ಕ್ವಶನು. ಸೊ ಹಾಗಾಗಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲೇ 8 ಅಂಕಗಳು ಬರ್ತವೆ. ನೆಕ್ಸ್ಟು ವೆಕ್ಟರ್ ಆಲ್ಜಿಬ್ರಾ. ಇದರಲ್ಲೂ ಸಹ 8 ಅಂಕಗಳನ್ನ ಅಲಾಟ್ ಮಾಡಾಗಿದೆ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿಸ್ಕೊಬೇಕು. ವೆಕ್ಟರ್ ಆಲ್ಜಿಬ್ರಾದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ 3 ಕೇಳಲಾಗುತ್ತದೆ. 2 ಅಂಕದ ಪ್ರಶ್ನೆಗಳನ್ನ 1, 3 ಅಂಕದ ಪ್ರಶ್ನೆಗಳನ್ನ 1. ಸೊ ಟೋಟಲಿ 8 ಮಾರ್ಕು. ಸೊ ವೆಕ್ಟರ್ ಆಲ್ಜಿಬ್ರಾದಿಂದ ಕವರ್ ಆಗುತ್ತೆ. ನೆಕ್ಸ್ಟು 3 ಡೈಮೆನ್ಷನಲ್ ಜೆಮಿಟ್ರಿ. ಇದರಿಂದ ಟೋಟಲಿ 6 ಮಾರ್ಕು ಬರ್ತದೆ. 1 ಮಾರ್ಕು 1 ಮಾರ್ಕ್ ಕ್ವಶನ್ನು 1, 2 ಮಾರ್ಕ್ ಕ್ವಶನು 1, 3 ಮಾರ್ಕ್ ಕ್ವಶನು 1. ನೆಕ್ಸ್ಟು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲಿ ಒಂದೇ ಕ್ವಶನ್ನು ಬರೋದು, ಅದು 6 ಮಾರ್ಕಿಗೆ ಪಾರ್ಟ್ ಇನಲ್ಲಿ ಬರ್ತದೆ. ಪಾರ್ಟ್ ಇನಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲಿ. ಸೊ ಕಡೆಯ ಚಾಪ್ಟರು ಪ್ರೊಬಾಬಿಲಿಟಿ. ಅದರಲ್ಲಿ ಟೋಟಲಿ 8 ಮಾರ್ಕ್ ಬರ್ತದೆ. 1 ಮಾರ್ಕಿನ ಕ್ವಶನ್ಸು 3, 2 ಮಾರ್ಕಿನ ಕ್ವಶನ್ಸು 1, 3 ಮಾರ್ಕಿನ ಕ್ವಶನ್ಸು 1. ಸೊ ನಾನು ಆಗಲೇ ಹೇಳ್ದಾಗೆ 120 ಅಂಕಗಳಿಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ವಿದ್ಯಾರ್ಥಿಗಳು ಬರೀಬೇಕಾಗಿರೋದು 80 ಮಾರ್ಕಿಗೆ ಮಾತ್ರ. ಸೊ ಇಲ್ಲಿ ಪಾರ್ಟ್ ಎ, ಪಾರ್ಟ್ ಇ, ಬಿ, ಸಿ, ಡಿ, ಇ ಇದನ್ನು ಪಾರ್ಟ್ ಎನ 1 ಅಂಕಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ನಾನು ಹಾಗೆ ಹೇಳಿದಾಗೆ 15 ಕ್ವಶನ್ಸು MCQs ಇರ್ತದೆ, ಇನ್ನು 5 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇರ್ತದೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ವಿದ್ಯಾರ್ಥಿಗಳು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗೆ ಅಲ್ಲೇ ಆನ್ಸರ್ಸು ಸಹ ಕೊಟ್ಟಿರ್ತಾರೆ. ಬಟ್ 5 ಕ್ವಶನ್ಸ್ಗೆ 6 ಕ್ವಶನ್ಸ್ ಕೊಟ್ಟಿರ್ತಾರೆ, 6 ಆಪ್ಷನ್ಸ್ ಕೊಟ್ಟಿರ್ತಾರೆ ಆನ್ಸರ್ಸ್ನ. ಸೊ ವಿದ್ಯಾರ್ಥಿಗಳು ತುಂಬ ಕೇರ್ಫುಲ್ಲಾಗಿ ಆ ಪಾರ್ಟ್ನ ಅಟೆಂಡ್ ಮಾಡಬೇಕು. ಯಾಕೆಂದರೆ ಒಂದು ಕ್ವಶನ್ಗೆ ಏನಾದರೂ ತಪ್ಪು ಉತ್ತರನ ಬರೆದ್ರೆ ಇನ್ನೊಂದು ಕ್ವಶನ್ಗೆ ಬೇರೆ ಆನ್ಸರ್ ಅದಾಗಿರೋದನ್ನ ಬೇರೆದು ಬರೀಬೇಕಾಗುತ್ತೆ. ಅವಾಗ ಆಟೋಮೆಟಿಕಲಿ 2 ಮಾರ್ಕ್ಸು ಹೋಗೋಂಥ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ತುಂಬ ಕೇರ್ಫುಲ್ಲಾಗಿ ರೀಡ್ ಮಾಡಿ ಕ್ವಶನ್ನ ಅಟೆಂಡ್ ಮಾಡಬೇಕು. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಣಿತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೇನು ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ, 28ರಿಂದ ಆರಂಭ ಆಗುತ್ತೆ. ಈಗ ಕೊನೆಯ ಕ್ಷಣದ ಪ್ರಿಪರೇಷನ್ಸ್ ಅಂತಂದರೆ ನಿಮಗೇನಾದರೂ ಗಣಿತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕಗಳಿದ್ದರೆ, ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ: 245-258, ಮತ್ತೊಂದು 246-289, 081772 ಇದು STD ಸಂಖ್ಯೆ. ಇದನ್ನು ಕೂಡ ಬಳಸ್ಕೋಬೋದು. ಹಾಗೆ ರೇಡಿಯೋನ ನೀವು ರೇಡಿಯೋ ಸೆಟ್ ಮೂಲಕ ಕೇಳ್ಬೋದು, ಆ ಹಾಸನ ಆಕಾಶವಾಣಿ ಕೇಂದ್ರವನ್ನು. ರೇಡಿಯೋ ಸೆಟ್ ಇಲ್ಲದೆ ಇರೋರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ಕೇಳ್ಬೋದು. ಇದೆರಡೂ ಆಗದೆ ಇರುವಂಥವ್ರು ಗೂಗಲ್ನಲ್ಲಿ 102.2 ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಅಲ್ಲಿ ಲೈವ್ ರೇಡಿಯೋ ಇರುತ್ತೆ, ಅಲ್ಲಿ ಕೂಡ ಈ ಕಾರ್ಯಕ್ರಮ ಕೇಳಬಹುದು. ಇದಲ್ಲದೇ ಇದು 3 ಮಾಡೋಕ್ಕಾಗದೇ ಇದ್ದರೆ ಸಂಜೆ ಹೊತ್ತಿಗೆ ಇದೇ ಕಾರ್ಯಕ್ರಮ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಲಭ್ಯ ಇರುತ್ತೆ, ಅಲ್ಲಿ ಕೂಡ ಕೇಳ್ಬೋದು. ಸರ್, ಈಗ ಇಷ್ಟೊತ್ತು ನಾವು ಬ್ಲೂ ಪ್ರಿಂಟ್ ನೋಡಿದ್ದೀವಿ, ವೇಟೇಜ್ ಸಹ ನೋಡಿದ್ದೀವಿ. ಈಗ ನೀವು 2
ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಮಾಡಿದ್ದೀರಾ, ಪ್ರಿಪ್ರೇಟ್ರಿ ಎಕ್ಸಾಮ್. ಅದರಲ್ಲಿ ಸಾಮಾನ್ಯವಾಗಿ ಏನು ತಪ್ಪು ಮಾಡಿದ್ದಾರೆ, ಇದು ಗಣಿತ ಹೆಂಗಂದರೆ ಬಂದರೆ ಬಂದುಬಿಡುತ್ತೆ, 100ಕ್ಕೆ 100 ತೆಗಿಯೋರು ತುಂಬ ಜನ ಇದ್ದಾರೆ, ತೆಗಿದೇ ಇರೋರು ತುಂಬ ಜನ ಇದ್ದಾರೆ, ಪಾಸ್ ಆಗೋಕ್ಕೆ ಒದ್ದಾಡುವಂಥವ್ರು. ಆಸಕ್ತಿ ಇರುತ್ತೆ ತಗೊಂಡಾಗ ಕೊನೆಗೆ ಏನೇನೋ ಆಗಿ ಆಸಕ್ತಿನೇ ಹೊರಟೋಗ್ಬಿಟ್ಟಿರುತ್ತೆ ಅಂಥವ್ರಿಗೆ. ಅಂದರೆ ತೀರಾ ಪಾಸ್ ಆಗೋಕ್ಕೂ ಕಷ್ಟಪಡೋವಂಥವ್ರಿಗೆ ಏನು ಪ್ಯಾಕೇಜ್ ಇದೆ ಅಂತ ಮಾತಾಡೋಣ ಈಗ. ಖಂಡಿತವಾಗಿ ಮೇಡಮ್. ಇದೇ ಮೊದಲನೇ ಬಾರಿಗೆ ಇಲಾಖೆಯಿಂದ 2 ಪ್ರಿಪೇಟ್ರಿನ ಸಹ ನಡೆಸಿದೆ ರಾಜ್ಯಾದ್ಯಂತ. ಇದು ಮಕ್ಕಳಿಗೆ ಸಹ ತುಂಬ ಅನುಕೂಲವಾಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ಸ್ ಸಿಗ್ದೇ ಇರ್ತಿತ್ತು. ಒಂದು ಪ್ರಿಪೇಟ್ರಿ ಬರೆದು ಅವರ ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಮಿನಿಮಮ್ 2 ಪ್ರಿಪೇಟ್ರಿನ ಬರೆದಾಗ ಸೊ ಅವರ ತಪ್ಪುಗಳು ಅವರಿಗೆ ಅರಿವಾಗ್ತಾ ಇದೆ. ಸೊ ಎಲ್ಲಿ ಕ್ವಶನ್ಸು ನಾವು ತಪ್ಪು ಮಾಡ್ತಾಯಿದ್ದೀವಿ, ಎಲ್ಲಿ ಯಾವ ಪ್ರಾಬ್ಲಮ್ಸ್ ಆನ್ಸರ್ ಮಾಡಬೇಕಾದ್ರೆ ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗ್ತಿದೆ. ಇದರಿಂದ ಅವರ ತಿದ್ದುಪಡಿಯಿಂದ ಫೈನಲ್ ಎಕ್ಸಾಮ್ಗೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದೊಂದು ಒಳ್ಳೆಯ ಕಾರ್ಯನೇ ಇಲಾಖೆಯಿಂದ. ಹಾಗೆ ಈ ಸಲ ಕ್ವಶನ್ ಬ್ಯಾಂಕ್ ಕೂಡ ಇದೆ ಅನ್ಸುತ್ತೆ ವೆಬ್ಸೈಟ್ ಅಲ್ಲಿ. ಹೌದು, ಈಗ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇಂದ 3 ಮಾಡೆಲ್ ಕ್ವಶನ್ ಪೇಪರ್ಸ್ ನ ಬಿಟ್ಟಿದ್ದಾರೆ. ಸೊ ಯಾವುದೇ ವಿದ್ಯಾರ್ಥಿಗಳು ಈ ವೆಬ್ಸೈಟ್ ನಿಂದ ನೇರವಾಗಿ ಡೌನ್ಲೋಡ್ ಸಹ ಮಾಡ್ಕೊಂಡು ಅದನ್ನು ಕೂಡ ಬಳಸ್ಕೊಂಡು ರೆಡಿ ಆಗ್ಬಹುದು. ವಿದ್ಯಾರ್ಥಿಗಳು ಯಾವಾಗ ಈ 3 ಕ್ವಶನ್ ಪೇಪರ್ಸ್ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಸೊ ಅವರಿಗೆ ಫೈನಲ್ ಪೇಪರ್ ಯಾವ ತರ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಈಗ ಅಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 3 ಮಾಡಲ್ ಕ್ವಶನ್ ಪೇಪರ್ಸ್ ಜೊತೆಗೆ ಇಲಾಖೆಯಿಂದ ಮಾಡಿರೋಂಥ 2 ಪ್ರಿಪೇಟರಿ ಎಕ್ಸಾಮಿನೇಷನ್ ಪೇಪರ್ಸ್. ಸೊ ಟೋಟಲಿ ಅವರಿಗೆ ಈಸಿಯಾಗಿ 5 ಕ್ವಶನ್ ಪೇಪರ್ ಮಿನಿಮಮ್ ಅಟ್ಲೀಸ್ಟ್ 5 ಮಾಡಲ್ ಕ್ವಶನ್ ಪೇಪರ್ಸ್ ಸಿಗ್ತವೆ. ಇನ್ನು ಅವರ ಉಪನ್ಯಾಸಕರು ಆಗಿರ್ಬೋದು, ಅವ್ರ ಕಾಲೇಜ್ ವತಿಯಿಂದ ಇನ್ನೂ ಸಹ ಮಾಡಲ್ ಕ್ವಶನ್ ಪೇಪರ್ಸ್ ನಡೆಸಿರ್ತಾರೆ. ಸೊ ಹಾಗಾಗಿ ಅವ್ರ ಕಡೆಯಿಂದ ಸಹ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಅಂತ ಬಯಸ್ತೇನೆ. ಮತ್ತೆ ಕ್ವಶನ್ ಬ್ಯಾಂಕ್ ಕೂಡ ಲಭ್ಯ ಇದೆ ಅಂತ ಕ್ವಶನ್ ಬ್ಯಾಂಕ್ ಸಹ ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಸೊ ಅದರಲ್ಲಿ ಎಷ್ಟು ಪ್ರಶ್ನೆಗಳಿದೆ ಸರ್? ಅದರಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ನಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಚಾಪ್ಟರ್ ವೈಸ್ ಪ್ರತಿ ಚಾಪ್ಟರ್ನ MCQs, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅವೇನೆ ಮೋರ್ ದ್ಯಾನ್ 60 to 70 ಕ್ವಶನ್ಸ್ ಬರೀ MCQs ಇರ್ಬೋದು ಒಂದೊಂದು ಚಾಪ್ಟರ್ನಲ್ಲಿ. ಮತ್ತೆ 2 ಅಂಕದ ಪ್ರಶ್ನೆಗಳು ಸಹ ಸಪರೇಟ್ ಮಾಡಿ ಕೊಟ್ಟಿದ್ದಾರೆ. 3 ಅಂಕದ ಪ್ರಶ್ನೆಗಳು ಮತ್ತೆ 5 ಅಂಕದ 6 ಮಾರ್ಕ್ ಮತ್ತೆ 4 ಮಾರ್ಕ್ ಕ್ವಶನ್ಸ್ ಸಹ ಸಪರೇಟ್ ಮಾಡಿ ಸೆಗ್ರೇಟ್ ಮಾಡಿ ಸೊ ಕೊಟ್ಟಿದ್ದಾರೆ. ಅದು ಮಕ್ಕಳಿಗೆ ಓದೋದಕ್ಕೂ ಸಹ ವರ್ಕ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಹೀಗೆ ಈಗ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋಣ ಒಂದು. ಸೊ ಆಗಲೇ ಕೆಳಗೆ ಹೇಳ್ದ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ಕ್ವಶನ್ ಪೇಪರ್ಸ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವಾಗಲೂ 5 ಭಾಗಗಳಾಗಿ ವಿಂಗಡಿಸಿರ್ತಾರೆ. 1 ಪಾರ್ಟ್ ಎ, 2 ಪಾರ್ಟ್ ಬಿ, 3 ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಆ್ಯಂಡ್ ಲಾಸ್ಟ್ 1 ಪಾರ್ಟ್ ಇ. ಪಾರ್ಟ್ ಎನಲ್ಲಿ ಬರೋಂಥದ್ದು 1 ಅಂಕದ ಪ್ರಶ್ನೆಗಳು. ಇದರಲ್ಲಿ MCQs 15 ಇರುತ್ತೆ, ಫಿಲ್ ಇನ್ ದಿ ಬ್ಲ್ಯಾಂಕ್ಸು 5 ಇರುತ್ತೆ, 5 ಕ್ವಶನ್ಸ್ಗಳು ಇರುತ್ತೆ. ಆಲ್ರೆಡಿ ಹೇಳಿದೆ ನಾನು, ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ವಿದ್ಯಾರ್ಥಿಗಳು ಯಾವಾಗಲೂ ತಪ್ಪು ಮಾಡೋದು ಎಲ್ಲಿ ಅಂತ ಅಂದರೆ, ಈಗ 5 ಕ್ವಶನ್ಸ್ ಕೊಟ್ಟಿದ್ದಾಗ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ 6 ಉತ್ತರಗಳನ್ನ ಅಲ್ಲೇ ಕೊಟ್ಟಿರ್ತಾರೆ. ಆ 6 ಉತ್ತರಗಳನ್ನ ಇರಲಿ ಯಾವುದಾದ್ರು ಒಂದು ಕ್ವಶನ್ಗೆ ತಪ್ಪು ಮಾಡಿದಾಗ ಇನ್ನೊಂದು ಆಟೋಮೆಟಿಕಲಿ ಸಹ ತಪ್ಪಾಗೋ ಚಾನ್ಸಸ್ಸು ಇರುತ್ತೆ. ಯಾಕೆಂದರೆ ಅದ್ರದ್ದು ಆನ್ಸರ್ನ ಇದಕ್ಕೆ ಬರೆದಾಗ ಇದ್ರದ್ದು ಆನ್ಸರ್ನ ಇನ್ನೊಂದಕ್ಕೆ ಬರೀತಾರೆ. ಸೊ ಆ ಥರದ ಚಾನ್ಸಸ್ ಇರೋದ್ರಿಂದ ಸೊ ತುಂಬ ಕೇರ್ಫುಲ್ಲಾಗಿ ಮಕ್ಕಳುಗಳು ಆ ಪ್ರಶ್ನೆಗಳನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಹೆಚ್ಚಿನ ಸಮಯನ ತೊಗೊಂಡು ಅದನ್ನ ಸಾಲ್ವ್ ಮಾಡಬೇಕು ವಿದ್ಯಾರ್ಥಿಗಳು. ಇನ್ನು ಪಾರ್ಟ್ ಬಿಗೆ ಬರೋದಾದರೆ ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ನ ಹೇಳಿದ್ದೀನಿ. ಸೊ ಅದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಇಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಪಾರ್ಟ್ ಬಿನಲ್ಲಿ ಮೊದಲನೇ ಕ್ವಶನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನಿಂದನೇ ಬರುತ್ತೆ. 2ನೇ ಕ್ವಶನು ಡಿಟರ್ಮಿನೆಂಟ್ಸು. ಯೂಶ್ವಲಿ ಅಲ್ಲಿ ಬರೋಂಥದ್ದು ಏರಿಯಾ ಆಫ್ ಎ ಡಿಟರ್ಮಿನೆಂಟ್ಸ್, ಏರಿಯಾ ಆಫ್ ಎ ಟ್ರಯಾಂಗಲ್ ಕಂಡುಹಿಡಿಯೋಂಥದ್ದು ಇರ್ಬೋದು. ಈಕ್ವೇಷನ್ ಆಫ್ ಎ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ನ ಮಾಡ್ಬೋದು ಅಂಥದ್ದು. ಅಲ್ಲಿ ಏರಿಯಾ ಕೊಟ್ಟು ಕೆ ವ್ಯಾಲ್ಯೂ ಕಂಡುಹಿಡಿಯೋಂಥದ್ದು. ಸೊ 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಚೆಕ್ ಮಾಡೋಂಥದ್ದು. ಆ ಥರದ 2 ಅಂಕಗಳು ಪಾರ್ಟ್ ಬಿನಲ್ಲಿ ಡಿಟರ್ಮಿನೆಂಟ್ಸ್ ಚಾಪ್ಟ್ರಿಂದ ಸೊ ಬರ್ತಾ ಹೋಗುತ್ತೆ. ಇನ್ನು 3ನೇ ಕ್ವಶನ್ಸ್ ಬಂದರೆ ಅದು ಡಿಫ್ರೆನ್ಷಿಯೇಷನ್ನಿಂದ ಬರುತ್ತೆ. ಸೊ ಡಿಫ್ರೆನ್ಷಿಯೇಷನಲ್ಲಿ ತುಂಬ ಟಾಪಿಕ್ಸ್ ಇದೆ ಅದರಲ್ಲಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಇರ್ಬೋದು, ನೆಕ್ಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡೆರಿವೇಟಿವ್ ಇರ್ಬೋದು, ಲಾಗರ್ದಮಿಕ್ ಇರ್ಬೋದು, ನೆಕ್ಸ್ಟು ಎಕ್ಸ್ಪೊನೆನ್ಷಿಯಲ್ ಇರ್ಬೋದು, ಇಂಪ್ಲಿಸಿಟ್ ಇರ್ಬೋದು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸು ಸಹ ಇರ್ಬೋದು. ಅದರಿಂದ ಆ ಭಾಗದಿಂದ
2 ಅಂಕದ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಬಂದು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಇದೇ ಚಾಪ್ಟ್ರಿಂದನೇ ಬರೋಂಥದ್ದು. ಸೊ ಆ್ಯಕ್ಚುಲಿ ಈ ಸಲ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಆಗಿರುತ್ತೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಿಂದ 4ನೇ ಕ್ವಶನ್ಸ್ ಬರುತ್ತೆ. ಸೊ 5ನೇ ಕ್ವಶನ್ ಬಂದು ಇಂಟಿಗ್ರೇಷನಿಂದ ಬರ್ತದೆ. ಮೊದಲೆಲ್ಲ 2 ಕ್ವಶನ್ಸು ಇಂಟಿಗ್ರೇಷನ್ಸಿಂದ ಬರೋದು, 2 ಮಾರ್ಕಲ್ಲಿ ಇರ್ಬೋದು, 3 ಮಾರ್ಕಲ್ಲೆಲ್ಲ. ಇವಾಗೆಲ್ಲ 1 ಕ್ವಶನ್ಸು, ಕಳೆದ ವರ್ಷದಿಂದ 1 ಕ್ವಶನ್ ಮಾತ್ರ ಇಂಟಿಗ್ರೇಷನ್ಸಲ್ಲಿ ಬರುತ್ತೆ. ಸೊ ವಿದ್ಯಾರ್ಥಿಗಳು ಹೆಚ್ಚು ಗಮನ ಹರಿಸ್ಬೇಕು. ಯಾಕೆಂದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ 9 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ವಿದ್ಯಾರ್ಥಿಗಳು ಬರಿಬೇಕಾಗಿರೋದು 6 ಕ್ವಶನ್ಸ್ನ ಮಾತ್ರ. ಹಾಗಾಗಿ ಚಾಯ್ಸಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಕ್ವಶನ್ಸ್ನ ನೋಡಿಕೊಂಡು ಅಟೆಂಡ್ ಮಾಡಬೇಕು. ನೆಕ್ಸ್ಟು 6ನೇ ಕ್ವಶನ್ನು ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಂದ 2 ಅಂಕದ ಪ್ರಶ್ನೆಗಳು ಬರ್ತದೆ. ಇನ್ನು 7ನೇ ಕ್ವಶನು ವೆಕ್ಟರ್ಸ್. ಸೊ ವೆಕ್ಟರ್ಸಿಂದ ಅದರಲ್ಲಿ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಇರ್ಬೋದು, ಏರಿಯಾ ಆಫ್ ಎ ಟ್ರಯಾಂಗಲ್ ಇರ್ಬೋದು. ನೆಕ್ಸ್ಟು ಕ್ರಾಸ್ ಪ್ರಾಡಕ್ಟ್ ಮತ್ತು ಡಾಟ್ ಪ್ರಾಡಕ್ಟ್ ಮೇಲೆ ಕ್ವಶನ್ಸು ಕೇಳೋಂಥ ಚಾನ್ಸಸ್ಸು 2 ಅಂಕದ ಪ್ರಶ್ನೆಗಳಲ್ಲಿ ಇರುತ್ತದೆ. ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಸೊ ಈ ಥರದ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ಸು ಪಾರ್ಟ್ ಬಿನಲ್ಲಿ ಇರ್ತದೆ. ಹಾಗೆ 8ನೇ ಕ್ವಶನು 3 ಡೈಮೆನ್ಷನಲ್ ಜೆಮೆಟ್ರಿದ ಬರ್ತದೆ. 9ನೇ ಕ್ವಶನು ಪ್ರೊಬಾಬಿಲಿಟಿಯಿಂದ ಬರ್ತದೆ. ಸೊ ಟೋಟಲಿ ನಾನು ಈಗಾಗಲೇ ಹೇಳಿದಾಗೆ ಪಾರ್ಟ್ ಬಿನಲ್ಲಿ 9 ಕ್ವಶನ್ಗಳಲ್ಲಿ 6 ಮಾತ್ರ ವಿದ್ಯಾರ್ಥಿಗಳು ಬರೀಬೇಕು. ನೆಕ್ಸ್ಟು ಪಾರ್ಟ್ ಸಿಗೆ ಬಂದರೆ ಇವು 3 ಅಂಕದ ಪ್ರಶ್ನೆಗಳು ಪಾರ್ಟ್ ಸಿನಲ್ಲಿ. ಸೊ ಇಲ್ಲೂ ಅಷ್ಟೇ 9 ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ವಿದ್ಯಾರ್ಥಿಗಳು 6ನ್ನ ಮಾತ್ರ ಅಟೆಂಡ್ ಮಾಡಬೇಕು. ಅದರಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ನೋಡೋದಾದರೆ ಮೊದಲನೇ ಕ್ವಶನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟ್ರಿಂದ ಆಗಿರುತ್ತೆ. 2ನೇ ಕ್ವಶನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ ಆಗಿರುತ್ತೆ. 3ನೇ ಕ್ವಶನು ಮ್ಯಾಟ್ರಿಸಿಸಿಂದ ಆಗಿರುತ್ತೆ. 4ನೇದು ಡಿಫ್ರೆನ್ಷಿಯೇಷನ್. 5ನೇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. 6ನೇದು ಇಂಟಿಗ್ರೇಷನ್. 7ನೇದು ವೆಕ್ಟರ್ಸ್. 8ನೇದು 3 ಡೈಮೆನ್ಷನಲ್ ಜಿಯೋಮೆಟ್ರಿ. 9ನೇ ಕ್ವಶನು ಪ್ರೊಬಾಬಿಲಿಟಿಯಿಂದ ಬರ್ತದೆ. ಸೊ ಇಲ್ಲೂ ಸಹ ವಿದ್ಯಾರ್ಥಿಗಳು ಯಾವುದೇ ಕನ್ಫ್ಯೂಷನ್ಸ್ ಇಲ್ದಲೇ ಅಟೆಂಡ್ ಮಾಡ್ಬೋದು. ಸೊ 9 ಕ್ವಶನ್ಗಳಿಗೆ 6 ಕ್ವಶನ್ಸ್ಗಳನ್ನ ಮಾತ್ರ ಬರೀಬೇಕು. ಸೊ ನಾನು ವೈಯಕ್ತಿಕವಾಗಿ ಹೇಳೋದಾದರೆ ವಿದ್ಯಾರ್ಥಿಗಳು ಚಾಯ್ಸಸ್ ಇದ್ದಾಗ ಎಕ್ಸ್ಟ್ರಾ 1 ಅಥವಾ 2 ಕ್ವಶನ್ನ ಅಟೆಂಡ್ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ವಿದ್ಯಾರ್ಥಿಗಳು ಯಾವುದೋ ಒಂದು ಕ್ವಶನ್ಸ್ ಬರೀಬೇಕಾದ್ರೆ, ಉತ್ತರ ಬರೀಬೇಕಾದ್ರೆ ಯಾವುದೋ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಮಾಡಿಬಿಟ್ಟಿರ್ತಾರೆ. ಕನ್ಸಿಡರ್ ಮಾಡ್ತೀರಾ ಒಂದೇ ಪ್ರಶ್ನೆ 2 ಸರ್ತಿ ಬರಬೇಕು? ಹಾಂ, ಅದನ್ನು ಹೇಳ್ತೀನಿ. ಈ ಪಾರ್ಟ್ ಎ ಏನಿದೆ, MCQs ಮತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸು, ಆ ಭಾಗದಲ್ಲಿ ಬರೋಂಥದ್ದನ್ನ ಒಂದು ಕಡೆ ಮಾತ್ರ ಬರೀಬೇಕು. ಆದಷ್ಟು ಅದನ್ನು ವಿದ್ಯಾರ್ಥಿಗಳು ಮೊದಲ 2 ಪೇಜು ಅಥವಾ 3 ಪೇಜ್ನಲ್ಲೇ ಬರೆದಿರಬೇಕು. ಆ ಪ್ರಶ್ನೆಗಳಿಗೆ ಬಹು ಆಯ್ಕೆ ಪ್ರಶ್ನೆ ಆಗಿರೋದ್ರಿಂದ ಅದನ್ನು ಒಂದು ಕಡೆ ಬರೆದ್ರೆ ಮಾತ್ರ ಕನ್ಸಿಡರ್ ಮಾಡೋದು. 2 ಕಡೆ ಬರೆದಿದ್ರೆ ಫಸ್ಟು ಯಾವುದು ಬರೆದಿರ್ತಾರೆ ಅದು ತಪ್ಪಿರಲಿ ಅಥವಾ ಸರಿ ಇರಲಿ, ಫಸ್ಟು ಬರೆದಿರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ 2ನೇದಾಗಿ ಮಾಡೋದಿಲ್ಲ. ಖಂಡಿತ. ನಮಸ್ತೆ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಹೇಳಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಲೋಹಿತ್ ಅಂತ. ಆಲೂರು GPC ಕಾಲೇಜಿಂದ ಮಾಡ್ತಿರೋದು. ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ LPP ಗ್ರಾಫ್ ನಲ್ಲಿ ಬರೀ ಬೌಂಡೆಡ್ ಗ್ರಾಫ್ ಬರುತ್ತಾ, ಅನ್ಬೌಂಡೆಡ್ ಗ್ರಾಫ್ ಬರುತ್ತಾ ಅಂತ. ಉತ್ತಮವಾದ ಪ್ರಶ್ನೆನೇ ಇದು. LPP 6 ಅಂಕದ ಪ್ರಶ್ನೆ ಆಗಿರುತ್ತೆ. ಮೆಜಾರಿಟಿ ನಿಮಗೆ ಬೌಂಡೆಡ್ಡೇ ಬರುತ್ತೆ. ಬೌಂಡೆಡ್ಡೇ ಕ್ವಶನ್ಸು ಬರುತ್ತೆ. ಸಪೋಸ್ ಅನ್ಬೌಂಡೆಡ್ ಬಂದ್ರೂ ನಿಮ್ಮ ಉಪನ್ಯಾಸಕರು ಹೇಳಿರ್ತಾರೆ ಯಾವ ಥರ ಮಾಡಬೇಕು ಅನ್ನೋದನ್ನ. ಮೆಜಾರಿಟಿ ಇದರಲ್ಲೇ ಬೌಂಡೆಡ್ಡೇ ಬರೋದು. ನಿಮಗೆ ಈಗ ಡಿಲೇಟೆಡ್ ಸಿಲೆಬಸ್ಸಲ್ಲಿ ತುಂಬ ಕ್ವಶನ್ಸು ತುಂಬ ಕಡಿಮೆ ಇದೆ. ಈಗ ಇರೋ NCERTನಲ್ಲಿ ಪ್ರಿಸ್ಕ್ರೈಬ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟು ಕ್ವಶನ್ಸ್ನ ನೋಡಿಕೊಂಡ್ರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಏನು ಸರ್ ಅದು ಬೌಂಡೆಡ್? ಅಂದರೆ ಕಾನ್ಸ್ಟೆಂಟ್ನ ಕೊಟ್ಟಿದ್ದಾಗ ರೀಜನ್ನ, ಫೀಸಿಬಲ್ ರೀಜನ್ನು ಬೌಂಡೆಡ್ ಬಂದಿದ್ದಾಗ
ಇನ್ ಬಿಟ್ವೀನ್ ಕರ್ವ್ಸ್ ಬಂದಿದ್ದಾಗ ಬೌಂಡೆಡ್ ಬರುತ್ತೆ. ಸೊ ಮೋರ್ ದ್ಯಾನ್ ಕರ್ವ್ಸ್ ಆ ಕಡೆ ಬಂದಾಗ ರೀಜನ್ ಅವೇ ಫ್ರಮ್ ಆ ರೀಜನ್ ಬಂದಾಗ ಯೂಶುವಲಿ ಅನ್ಬೌಂಡೆಡ್ ಬರೋ ಚಾನ್ಸಸ್ ಇರುತ್ತೆ. ಕರ್ವ್ಸ್ ಇಂದ ಆ ರೀಜನ್ ಆ ಸೈಡ್ ಬಂದಾಗ ಫೀಸಿಬಲ್ ರೀಜನ್ ಅಲ್ಲೇ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದೊಂದು, ಯಾಕಂದ್ರೆ ಅನ್ಬೌಂಡೆಡ್ ಬಂದ್ರೆ ಒಂದೊಂದು ಕಾನ್ಸ್ಟೆಂಟ್ ನ ಡ್ರಾ ಮಾಡ್ಕೊಂಡು ವಿದ್ಯಾರ್ಥಿಗಳು ಫೈನಲ್ ಆಗಿ ರಿಸಲ್ಟ್ ಬರ್ಸ್ಬೇಕು, ಒಂದ್ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ಕೇಳಿರುವಂತ ಕ್ವಶನ್ಸ್ ನಲ್ಲಿ ಸೊ ಆ ತರ ಕ್ವಶನ್ಸ್ ನ ಇಲ್ಲಿವರೆಗೂ ಸಹ ಕೇಳಿಲ್ಲ. ಅನ್ಬೌಂಡೆಡ್ ರೀಜನ್ಸ್ 6 ಅಂಕದ ಪ್ರಶ್ನೆಗಳಲ್ಲಿ ಕೇಳಿಲ್ಲ. ಹಾಗಾಗಿ ಆ ಥರದ್ದು ಕನ್ಫ್ಯೂಷನ್ಸ್ ಬೇಡ ವಿದ್ಯಾರ್ಥಿಗಳಲ್ಲಿ. ಹಾಗೂ ಈಗ ನೀವು ಹೇಳಿದ್ರಿ ಪಾರ್ಟ್ ಯಾವ್ದಾದ್ರು ಕ್ವಶನ್ಸ್ ರಿಪೀಟ್ ಮಾಡಿದ್ರೆ ಅಂಕಗಳು ಸಿಗುತ್ತಾ, ಕನ್ಸಿಡರ್ ಮಾಡ್ತಾರ ಅಂತ. ಪಾರ್ಟ್ ಎನಲ್ಲಿ ಒಂದು ಕಡೆ ಮಾತ್ರ ವಿದ್ಯಾರ್ಥಿಗಳು ಆನ್ಸರ್ ಬರೀಬೇಕು. ಎರಡನೇ ಕಡೆ ಬರ್ದಿದ್ದನ್ನ ಯಾವುದೇ ಕಾರಣಕ್ಕೂ ಸಹ ಕನ್ಸಿಡರ್ ಮಾಡೋದಿಲ್ಲ. ಫಸ್ಟ್ಗೆ ಯಾವುದು ಬರ್ದಿರ್ತಾರೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಅದು ಸರಿ ಇರಲಿ ಅಥವಾ ತಪ್ಪಿರಲಿ. ಅದೇ ಪಾರ್ಟ್ ಬಿಗೆ ಬಂದಾಗ ರಿಪೀಟ್ ಬರಿಬೋದು. ರಿಪೀಟ್ ಬರೆದ್ರು ಯಾವುದು ಬೆಸ್ಟ್ ಮಾರ್ಕ್ಸ್ ಬಂದಿದೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ ನಲ್ಲಿ. ಆದ್ರೆ ಪಾರ್ಟ್ ಎ ನಲ್ಲಿ ಸೊ ಎಲ್ಲೂ ರಿಪೀಟ್ ಮಾಡಿ ಬರೀಬಾರ್ದು ವಿದ್ಯಾರ್ಥಿಗಳು. ಯಾವ ಭಾಗ ಕಷ್ಟ ಅಂತ ಅನ್ಸುತ್ತೆ ಸರ್? ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗಿರುತ್ತೆ, ಇದೇ ಕಷ್ಟ ಅಂತಾಗಲ್ಲ. ಈಗ ನೀವು ವ್ಯಾಲ್ಯೂಯೇಷನ್ ಎಲ್ಲ ಮುಗ್ದಿರುತ್ತೆ, ಈಗ ಎಲ್ಲಿ ತಪ್ಪಾಗಿದೆ, ಯಾವುದನ್ನು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ? ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಕಳ್ಕೊಂತಿರೋದೇ ಪಾರ್ಟ್ ಎ ನಲ್ಲಿ, ಈ MCQs ಕ್ವಶನ್ಸ್ ಅಲ್ಲೇ. ಸೊ MCQs ಕ್ವಶನ್ಸ್ ಅಲ್ಲಿ ಏನು ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ಅಂದರೆ ಸಮ್ಟೈಮ್ಸ್ ವರ್ಕೌಟ್ ಮಾಡಿರೋಲ್ಲ, ಡೈರೆಕ್ಟ್ ಆನ್ಸರ್ಸ್ ಬರ್ದಿರ್ತಾರೆ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಯೂಶ್ವಲಿ NCERTನೇ ಕ್ವಶನ್ಸ್ನ ಅವರಿಗೆ ಗೈಡ್ಲೈನ್ ಇರುತ್ತೆ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ NCERTನಲ್ಲಿ ಇರೋ ಕ್ವಶನ್ನೇ ಕೇಳಬೇಕಂತ ಇಲ್ಲ. MCQs ಅಲ್ಲಿ ಸ್ವಲ್ಪ ಅದೇ ಥರ ಕ್ವಶನ್ಸ್ನ ವ್ಯಾಲ್ಯೂಸ್ ಚೇಂಜ್ ಮಾಡಿ ಬೇರೆ ಕ್ವಶನ್ಸ್ನ ಕೇಳೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವಾಗಲೂ ಸಹ MCQsನಲ್ಲೇ ಮಾರ್ಕ್ಸು, ಈಗ 20 ಅಂಕಗಳಲ್ಲಿ MCQsನಲ್ಲಿ ಕೆಲವು ವಿದ್ಯಾರ್ಥಿಗಳು 10, 15 ಈ ಥರ ಹೋಗ್ತಿದೆ. ಸೊ ಈ ಒಂದು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಂಥ ವಿದ್ಯಾರ್ಥಿಗಳಲ್ಲೂ ಸಹ ಮಾರ್ಕ್ಸ್ ಹೋಗ್ತಿರೋಂಥದ್ದು MCQsನಲ್ಲೇ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ನಂಬರ್ ಆಫ್ ಕ್ವಶನ್ಸ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಈಗ ಒಂದು ಚಾಪ್ಟರ್ನಲ್ಲಿ 60 ರಿಂದ 70 ಕ್ವಶನ್ಸು, ಕೆಲವು ಚಾಪ್ಟರ್ಗಳಲ್ಲಿ 75 ಕ್ವಶನ್ಸು ಸಹ ಏನು ಕ್ವಶನ್ ಬ್ಯಾಂಕ್ನಲ್ಲಿ ಇಲಾಖೆಯಿಂದ ಬಿಟ್ಟಿದ್ದಾರೆ, ಇಲಾಖೆ ವೆಬ್ಸೈಟಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಷ್ಟು ಕ್ವಶನ್ಸ್ನ ವರ್ಕೌಟ್ ಮಾಡಬೇಕು. ಆವಾಗ ವಿದ್ಯಾರ್ಥಿಗಳು ಅದೇ ಕ್ವಶನ್ಸ್ ಬರುತ್ತಾ ಅಂತಲೂ ಸಮ್ಟೈಮ್ಸ್ ನಮ್ಮನ್ನ ಕ್ವಶನ್ ಮಾಡ್ತಾರೆ. ಅದೇ ಕ್ವಶನ್ಸ್ ಬಂದಿಲ್ಲ ಅಂದ್ರೂ NCERT ಕಂಪ್ಲೀಟಾಗಿ ತರೋವಾಗಿ ಸ್ಟಡಿ ಆಗಿದ್ದಾಗ, ಸೊ ಕಂಪ್ಲೀಟ್ ರೀಡ್ ಮಾಡಿದ್ರೆ NCERTನ ಆ ಟಾಪಿಕ್ನ ಬಿಟ್ಟು ಬೇರೆ ಕೇಳೋ ಕ್ವಶನ್ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಆಗಿರುತ್ತೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬಂದಾಗ ವಿದ್ಯಾರ್ಥಿಗಳು ಆದಷ್ಟು ಸಾಲ್ವ್ ಮಾಡಿ ಕ್ವಶನ್ಸ್ನ ನೀಟಾಗಿ ಓದಿ, 2 ನಿಮಿಷ ಬೇಕಾದ್ರೆ ಟೈಮ್ ತಗೊಳ್ಳಿ ಒಂದು ಕ್ವಶನ್ಗೆ. ಸೊ ಆ ಥರ ಓದಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಖಂಡಿತವಾಗೂ ಕರೆಕ್ಟ್ ಆನ್ಸರ್ಸ್ನ ಕೊಡ್ಬೋದು. ಅದರಲ್ಲೇ ಈಗ ಅರ್ಧ ಗಂಟೆ ಕಳೆದಿದೆ, ಅಂದರೆ ಇನ್ನು 30 ನಿಮಿಷಗಳ ಕಾಲ ಗಣಿತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ. ಕರೆ ಮಾಡುವವರು ದೂರವಾಣಿ ಸಂಖ್ಯೆಗಳನ್ನು ಬರೆದುಕೊಳ್ಬಹುದು. 245-258 ಮತ್ತೊಂದು 246-289. STD ಸಂಖ್ಯೆ 08172. ಸರ್, ಇನ್ನು ಪಾರ್ಟ್ ಡಿಗೆ ಬರೋದಾದರೆ ಎಸ್ಪೆಷಲಿ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ನಾನು ಪಾಸ್ ಆದರೆ ಸಾಕು, ಈ ಸ್ಲೋ ಲರ್ನರ್ಸ್ ಇರ್ತಾರೆ, ತುಂಬ ಸಲ ಪ್ರಿಪೇಟರಿನಲ್ಲಿ ಫೇಲ್ ಆಗಿರ್ತಾರೆ. ಒಂದು ಕರೆ ಇದೆ, ನೋಡೋಣ. ಖಂಡಿತ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ನಮ್ಮ ಹೆಸರು ಪ್ರೀತಮ್ ಅಂತ ಮ್ಯಾಮ್. ಪ್ರೀತಮ್, ಪ್ರಶ್ನೆ ಕೇಳಿ. ಓಕೆ ಮ್ಯಾಮ್. ಇಂಟಿಗ್ರೇಷನ್ ಅಲ್ಲಿ tan ಸ್ಕ್ವೇರ್ ಆಫ್ 2x - 3 × dx ಗೆ ಇಂಟಿಗ್ರೇಷನ್ ಮಾಡಿದಾಗ 2 ಮೆಥಡ್ಸ್ ಅಲ್ಲಿ ಡಿಫ್ರೆಂಟ್ ಆನ್ಸರ್ ಬರ್ತಿದೆ ಸರ್. ಹೇಳ್ಪಾ, ಯಾವ್ದು ಬರ್ತಿದೆ? ಒಂದು ಮೆಥಡ್ ಸೆಕೆಂಡ್ ಸ್ಕ್ವೇರ್ ಆಫ್ 2x - 3 - 1 ಹಾಕಿ tan ಸ್ಕ್ವೇರ್ x ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬೇರೆ ಆನ್ಸರ್, ಮತ್ತೆ 2x - 3 ನ t ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬೇರೆ ಆನ್ಸರ್ ಬರ್ತಿದೆ ಸರ್. ಓಕೆ, ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡಿಗೆ ಡೈರೆಕ್ಟ್ ತಗೊಂಡಾಗ ಬೇರೆ ಆನ್ಸರ್ ಬರ್ತಿದೆ. ಈಗ ಮೊದಲನೇದಕ್ಕೆ ಏನು ಆನ್ಸರ್ ಬರ್ತಾ ಇದೆ? tan ಆಫ್ 2x - 3/2 - x + c ಅಂತ ಬರ್ತಿದೆ ಸರ್. tan ಆಫ್ 2x - 3/2 - x + 3 + c. ಸಬ್ಸ್ಟಿಟ್ಯೂಷನ್ ತಗೊಂಡಾಗ tan ಆಫ್ 2x - 3/2 - x + 3/2 + c ಅಂತ ಬರ್ತಿದೆ ಸರ್. ಓಕೆ. ವಿದ್ಯಾರ್ಥಿಗಳು ಇದನ್ನ ಒಳ್ಳೆ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದೀರಾ.
ಇಲ್ಲಿ 2 ಆನ್ಸರ್ಸ್ ಬರ್ತಿದೆ ಸರ್, ಇದಕ್ಕೆ ಮಾರ್ಕ್ಸ್ ಸಿಗುತ್ತಾ? ಖಂಡಿತವಾಗೂ ಎರಡೂ ಸಹ ಕರೆಕ್ಟ್ ಆನ್ಸರ್ಸೇ. ಇಲ್ಲಿ ನೋಡಪ್ಪ, ಟ್ಯಾನ್ ಆಫ್ 2x - 3/2 -x + c ಇದೆ. ಸಿ ಈಸ್ ವಾಟ್? ಇಂಟಿಗ್ರಲ್ ಕಾನ್ಸ್ಟೆಂಟ್. ಇಲ್ಲಿ ಎರಡನೇದ್ರಲ್ಲಿ ನೀನು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ಯಾ ನೋಡು, 2x - 3 = t ಅಂತ ತೊಗೊಂಡಾಗ, ಸೊ ಅಲ್ಲಿ tan ಸ್ಕ್ವೇರ್ t × dt/2 ಆಗಿರುತ್ತಲ್ವಾ. ಸೊ ಆ ಕೇಸಸಲ್ಲಿ ಟ್ಯಾನ್ ಆಫ್ 2x - 3/2 -x + 3/2 + c ಬಂತು ಅಲ್ಲ ನಿನಗೆ ಆನ್ಸರು? ಹೌದು ಸರ್. ಇಲ್ಲಿ ಸಿ ಈಸ್ ಆಲ್ಸೋ ಕಾನ್ಸ್ಟೆಂಟ್, 3/2 ಇಸ್ ಆಲ್ಸೋ ಕಾನ್ಸ್ಟೆಂಟ್. ಹಾಂ ಸರ್. ಸೊ 3/2 + c ಕಾನ್ಸ್ಟೆಂಟ್ + ಕಾನ್ಸ್ಟೆಂಟ್ ಈಸ್ ಅನದರ್ ಕಾನ್ಸ್ಟೆಂಟ್ ಅಷ್ಟೇ. ಹಾಂ ಓಕೆ. ಗೊತ್ತಾಯ್ತಾ? ಇಲ್ಲಿ ಟ್ಯಾನ್ ಆಫ್ 2x - 3/2 -x ಇಸ್ ಕಾಮನ್ ತಾನೆ ಎರಡಕ್ಕೂ ಸೊಲ್ಯೂಷನಲ್ಲಿ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮಲ್ಲಿ ಮಾತ್ರ ಡಿಫರ್ ಆಗ್ತಾಯಿತ್ತು. ಸೊ ಈ 3/2 + c ಈಸ್ ಆಲ್ಸೋ ಅನದರ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸೊ ಎರಡೂ ಸಹ ಸೇಮ್ ಆನ್ಸರೇ. ಹಾಗಾಗಿ ಎರಡಕ್ಕೂ ಸಹ ಮಾರ್ಕ್ಸು ಸಿಗುತ್ತೆ ನಿಮಗೆ. ಆಯಿತು ಸರ್. ಓಕೆ. ಮತ್ತು ಮೇಡಮ್ ಏನಂದರೆ ಈ ಇಂಟಿಗ್ರೇಷನಲ್ಲೇ ಕೆಲವು ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್, ಇದೆ. ಧನ್ಯವಾದ. ಹಾಂ ಸರ್, ಈ ಥರದ ಕನ್ಫ್ಯೂಷನ್ಸು ವಿದ್ಯಾರ್ಥಿಗಳಲ್ಲಿ ಎಸ್ಪೆಷಲಿ ಈ ಚಾಪ್ಟ್ರಲ್ಲಿ ಬರುತ್ತೆ ಇಂಟಿಗ್ರೇಷನ್ಸಲ್ಲೇ. ಒಂದು ಪ್ರಾಬ್ಲಮ್ಸ್ನ 2 ಅಥವಾ 3 ಮೆಥಡಲ್ಲೂ ಸಹ ವಿದ್ಯಾರ್ಥಿಗಳು ಮಾಡ್ಬೋದು. ಈಗ ಯಾವುದೇ ಪ್ರಾಬ್ಲಮ್ಸು ಒಂದು ಕೆಲವನ್ನ ಬೈ ಯೂಸಿಂಗ್ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಲ್ಲಿ ಮಾಡ್ಬೋದು, ಅಥವಾ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಈ ಥರದ್ದು ಇರೋದ್ರಿಂದ ವಿದ್ಯಾರ್ಥಿಗಳು ಆದಷ್ಟು NCERT-ನಲ್ಲಿ ಯಾವ ಥರ ಇದೆ, ಸೊ ಅದ್ರ ಮುಖಾಂತರ ಹೋದರೆ ಒಳ್ಳೆಯದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಆದರೆ ಬಟ್ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಹೋಗಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎರಡಕ್ಕೂ ಸಹ ಸೇಮ್ ಆನ್ಸರ್ಸು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಬೇರೆ ಆಗ್ಬೋದು ಅಷ್ಟೇ. ಇದೊಂದು ಚಾಪ್ಟ್ರಲ್ಲಿ ಆ ಥರ ಎರಡನ್ನೂ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಇದಕ್ಕೆ ಉದಾಹರಣೆ ಕೊಡ್ಬೋದು ಅನ್ಸುತ್ತೆ. ಉದಾಹರಣೆ, ಈಗ ಇಂಟಿಗ್ರಲ್ ಆಫ್ 1/x - 1 × x - 2 × dx. ಇದನ್ನ ಈ ಪ್ರಾಬ್ಲಮ್ನ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಲ್ಲೂ ಮಾಡ್ಬೋದು. ಪಾರ್ಷಿಯಲ್ ಫ್ರಾಕ್ಷನ್ ಮೆಥಡಲ್ಲೂ ಸಹ ಮಾಡ್ಬೋದು. ಇದನ್ನು ಈ 1/x - 1 × x - 2 ಇದನ್ನು ಫ್ಯಾಕ್ಟರ್ಸ್ ಆಗಿ ಮಾಡಿಕೊಂಡ್ರೆ x² - 3x + 2 × dx ಆಗುತ್ತೆ. ಇದನ್ನು ಬೈ ಸಿಂಥೆಟಿಕ್ ಡಿವಿಷನ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ನಿಮಗೆ ಫಾರ್ಮುಲಾಸ್ ಇರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಇದೆಯಲ್ಲ, ಸೊ ಅದರಲ್ಲೇ ಯೂಸ್ ಮಾಡ್ಬೋದು. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಿಕೊಂಡು ಆ ಥರದ್ದು ಈ ಪಾಸಿಬಿಲಿಟೀಸ್ ಉಂಟು. ಅಲ್ಲಿ ಪ್ರಾಬ್ಲಮ್ಸಲ್ಲಿ ಏನಾದರೂ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಪರ್ಟಿಕ್ಯುಲರ್ ಕೇಳಿದ್ದಾಗ ಮಾತ್ರ ಅದ್ರ ಮಾಡಬಹುದು. ಎರಡಕ್ಕೂ ಸಹ ಉತ್ತರ ಸೇಮ್ ಬರುತ್ತೆ. ಈಗ ಪಾಸ್ ಆಗಬೇಕು ಅನ್ನೋರಿಗೆ ಏನೇನು ಓದ್ಬೋದು ಸರ್? ಯಾಕಂದರೆ ಇದುವರೆಗಿನ ಅಂದರೆ ಕನ್ಫ್ಯೂಷನ್ ಆಗ್ಬಿಟ್ಟು ಭಾಳಷ್ಟು ಮಕ್ಕಳು ಒದ್ದಾಡೋದು ನೋಡಿದ್ದೀವಿ. ವರ್ಷ ಪೂರ್ತಿ ಚೆನ್ನಾಗಿ ಓದಿರ್ತಾರೆ, ಎಕ್ಸಾಮ್ ಹತ್ರ ಬಂದಂಗೆ ನನಗೇನು ಅರ್ಥ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ, ನಾನು ಫೇಲ್ ಆಗಿಬಿಡ್ತೀನಿ, ಆ ಥರದ್ದೆಲ್ಲ ತೊಂದರೆಗಳು ಆಗುತ್ತೆ. ಅಂಥವ್ರಿಗೆ ಯಾವುದನ್ನು ಅವರು ತಾಳ್ಮೆಯಿಂದ ಓದಿ ಪಾಸ್ ಆಗ್ಬೋದು? ಖಂಡಿತವಾಗಿಯೂ. ಏಕೆಂದರೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಡೆ ಗಮನ ಹರಿಸ್ತಿರ್ತಾರೆ, ನಾವು ಪಾಸ್ ಆದರೆ ಸಾಕು ಅನ್ನೋದು ವಿದ್ಯಾರ್ಥಿಗಳಲ್ಲಿ ತುಂಬ ಇರುತ್ತೆ. ಸೊ ಈ ವಿದ್ಯಾರ್ಥಿಗಳು, ನಾನು ಆಗಲೇ ಹೇಳಿದೆ, ಪಾರ್ಟ್ ಎನಲ್ಲಿ 20 ಅಂಕಗಳು, ಪಾರ್ಟ್ ಬಿ ನಲ್ಲಿ 12 ಅಂಕಗಳು, ಪಾರ್ಟ್ ಸಿ ನಲ್ಲಿ 12 ಅಂಕಗಳು, ಪಾರ್ಟ್ ಡಿ ನಲ್ಲಿ 20 ಅಂಕಗಳು, ಪಾರ್ಟ್ ಇ ನಲ್ಲಿ 10 ಅಂಕಗಳನ್ನ ತಗೊಬೇಕು ವಿದ್ಯಾರ್ಥಿಗಳು. ಅವಾಗ ನಾನು ಪಾಸ್ ಆದರೆ ಸಾಕು ಅನ್ನೋಂಥ ವಿದ್ಯಾರ್ಥಿಗಳು ಪಾರ್ಟ್ ಡಿ ಮತ್ತು ಪಾರ್ಟ್ ಇನ ಫಸ್ಟು ಅಟೆಂಡ್ ಮಾಡಬೇಕು. ನಾನು ಫಸ್ಟ್ ಆ್ಯಕ್ಚುಲಿ ಅಲ್ಲಿ ಪಾರ್ಟ್ ಡಿನಲ್ಲಿ 7 ಕ್ವಶನ್ಸು 5 ಮಾರ್ಕಿಗೆ ಕ್ವಶನ್ಸ್ ಬಂದಿರುತ್ತೆ. ಈ ಪಾರ್ಟ್ ಡಿ ಮತ್ತು ಪಾರ್ಟ್ ಇನ ಸ್ಪೆಸಿಫಿಕ್ ಟಾಪಿಕ್ಸಿಂದನೇ ಕೇಳಬೇಕು ಅಂತ ಇದೆ. ಸೊ ಹಾಗಾಗಿ ಈ ಪಾರ್ಟ್ಗಳನ್ನ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ. ಈಗ 5 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಕ್ವಶನಿಗೆ ಬಂದರೆ ಫಂಕ್ಷನ್ಸ್ ಚಾಪ್ಟ್ರಿಂದ ಕೇಳ್ತಾರೆ. ಫಂಕ್ಷನ್ಸ್ ಇಂದನೇ ಇನ್ವರ್ಸ್ ಕಂಡುಹಿಡಿಯೋದು ಇರ್ಬೋದು, ಇಂಜೆಕ್ಟಿವ್ ಆರ್ ಸಬ್ಜೆಕ್ಟಿವಿಟಿ ಕಂಡುಹಿಡಿಯೋದು ಇರ್ಬೋದು. ಸೊ ಆ ಥರ ಕ್ವಶನ್ಸ್ಗಳನ್ನ ಅಲ್ಲಿ NCERT-ನಲ್ಲಿ ಇರೋಂಥ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳು 5ಕ್ಕೆ 5 ಅಂಕಗಳನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು ಎರಡನೇ ಕ್ವಶನು 5 ಅಂಕದಲ್ಲಿ ಮ್ಯಾಟ್ರಿಸಿಸ್ ಇಂದನೇ ಬರುತ್ತದೆ. ತುಂಬ ಈಸಿ ಇರೋಂಥ ಚಾಪ್ಟ್ರು, ಎಸ್ಪೆಷಲಿ ಇಡೀ ಮ್ಯಾಟ್ರಿಸಿಸ್
ಇಡೀ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಯು ಇದರಲ್ಲೇ ಮ್ಯಾಟ್ರಿಸಸ್ ತುಂಬ ಈಸಿ ಇದೆ. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ವಿದ್ಯಾರ್ಥಿಗಳು 5ಕ್ಕೆ 5 ಅಂಕಗಳನ್ನ ತೊಗೊಳ್ಬೋದು. ಅಲ್ಲಿ ಒಂದು 10 ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿರ್ತಾರೆ, ಎಲ್ಲ ಉಪನ್ಯಾಸಕರು ಸಹ ಈ ಥರ ಕ್ವಶನ್ಸ್ ಬರುತ್ತೆ 5 ಮಾರ್ಕಿಗೆ ಅಂತ ಹೇಳಿರ್ತಾರೆ. ಸೊ ಕೊನೆಯದಾಗಿ ನಾನು ನಂಬರ್ ಕೊಟ್ಟಾಗ ಬೇಕಾದ್ರೆ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಕಾದ್ರೆ ನನ್ನ ಹತ್ರ ಅದು ಸರ್ ಒಂದು ಕರೆ ನೋಡೋಣ. ಖಂಡಿತ. ಹಾಂ, ಹಲೋ. ಹಲೋ, ನನ್ನ ಹೆಸರು ನವ್ಯ ಅಂತ. ಹಾಂ ನಾನು GPSC ಆಲೂರಿಂದ ಫೋನ್ ಮಾಡಿರೋದು. ಹಾಂ ನನ್ನ ಪ್ರಶ್ನೆ ಏನಂದ್ರೆ, ಮ್ಯಾಥ್ಸ್ ಅಲ್ಲಿ ಪಾಸ್ ಆಗಬೇಕಂದ್ರೆ ಮ್ಯಾಕ್ಸಿಮಮ್ ಏನೇನೆಲ್ಲ ಓದ್ಬೇಕು? ಆಗಲೇಬೇಕು. ಮ್ಯಾಕ್ಸಿಮಮ್ ಓದ್ಬೇಕಾ ಮಿನಿಮಮ್ ಓದ್ಬೇಕಾ? ಮ್ಯಾಕ್ಸಿಮಮ್ ಓದಿ ಪಾಸ್ ಆಗೋದು. ಮ್ಯಾಕ್ಸಿಮಮ್ ಓದಿ ಪಾಸ್ ಆಗೋದು. ಓಕೆ, ಅದನ್ನೇ ಈಗ ಡಿಸ್ಕಸ್ ಮಾಡ್ತಾ ಇದ್ವಿ. ಪಾರ್ಟ್ ಡಿ ಮತ್ತು ಪಾರ್ಟ್ ಇನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆ್ಯಕ್ಚುಲಿ ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ನಿನಗೆ ಗೊತ್ತಿರುತ್ತೆ, ಆಲ್ರೆಡಿ ನಿಮ್ಮ ಉಪನ್ಯಾಸಕರು ಹೇಳಿರ್ತಾರೆ. ಆ ಪಾರ್ಟ್ 5 ಮಾರ್ಕ್ ಕ್ವಶನ್ನು ಮತ್ತು 6 ಮಾರ್ಕು 4 ಮಾರ್ಕ್ ಕ್ವಶನ್ನು ಫಿಕ್ಸ್ಡ್ ಸ್ಪೆಸಿಫಿಕ್ ಟಾಪಿಕ್ಕಿಂದನೇ ಕೇಳೋಂಥದ್ದು. ಹಾಗಾಗಿ ನೀವು ಪಾರ್ಟ್ ಡಿನಲ್ಲಿ ಮೊದಲನೇ ಕ್ವಶನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದನೇ ಕ್ವಶನ್ಸ್ ಕೇಳ್ತಾರೆ. 2ನೇ ಕ್ವಶನ್ನು ಮ್ಯಾಟ್ರಿಸಿಸಿಂದ ಕೇಳ್ತಾರೆ. 3ನೇ ಕ್ವಶನ್ನು ಡಿಟರ್ಮೆಂಟ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್, XYZ ವ್ಯಾಲ್ಯೂ ಕಂಡಿಡಿ ಅಂತದ್ದು ಇರ್ಬೋದು. 4ನೇ ಕ್ವಶನ್ನು ಡಿಫ್ರೆನ್ಷಿಯೇಷನಿಂದ ಬರುತ್ತೆ. 5ನೇ ಕ್ವಶನ್ ಇಂಟಿಗ್ರೇಷನ್ನು. 6ನೇ ಕ್ವಶನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು. 7ನೇ ಕ್ವಶನ್ನು ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಇಂದ ಇರುತ್ತೆ. ಈ 7ರಲ್ಲೇ ನೀನು ಬರೀಬೇಕಾರೋದು ಎನಿ 4. ಹಾಗಾಗಿ ನೀನು ಎನಿ 4ನ ಯಾವ್ದಾದ್ರು ಚೂಸ್ ಮಾಡ್ಕೊ. ಈ ಎಸ್ಪೆಷಲಿ ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಬಂದಾಗ ನಿಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಆಫ್ ಸರ್ಕಲ್ ಇರ್ಬೋದು, ಏರಿಯಾ ಆಫ್ ಎಲಿಪ್ಸ್ ಇರ್ಬೋದು, ಲೈನ್ ಮೇಲೆ ಒಂದು ಪ್ರಾಬ್ಲಮ್ ಇದೆಯಲ್ಲ. ಸೊ ಆ ಥರ ಕ್ವಶನ್ಸು ಫಿಕ್ಸ್ಡ್ ಅಲ್ಲೇನು ಜಾಸ್ತಿ ಇಲ್ಲ ಕ್ವಶನ್ಸು. ಸೊ ಹಾಗಾಗಿ ಆ ಥರ ಕ್ವಶನ್ಸ್ನ ಒಂದನ್ನು ಚೂಸ್ ಮಾಡ್ಕೊಬೋದು. ಈ ಥರ ನಿನಗೆ ಯಾವುದು ಕನ್ವೀನಿಯಂಟ್ ಆಗುತ್ತೆ ಈ 7 ಕ್ವಶನ್ಸಲ್ಲೇ 4 ಮಾತ್ರ ಬರೀಬೇಕು ನೀನು ಕರೆಕ್ಟಾಗಿ. ಸೊ ಹಾಗಾಗಿ ಆ 4ನ್ನ ಚೂಸ್ ಮಾಡ್ಕೊಳಪ್ಪ. ಮತ್ತು ಪಾರ್ಟ್ ಇನಲ್ಲೂ ಅಷ್ಟೇ, ಕೊನೆ ಪಾರ್ಟು ನಿನಗೆ ಯೂಶ್ವಲಿ ಯಾವ್ದು ಅಟೆಂಡ್ ಮಾಡ್ತಾರೆ? ಹೆಚ್ಚಿನ ವಿದ್ಯಾರ್ಥಿಗಳು ಯಾವ್ದು ಅಟೆಂಡ್ ಮಾಡ್ತಾರೆ? ಗ್ರಾಫ್ ಮತ್ತೆ ಗ್ರಾಫ್ LPPನೇ ಕಂಡುಹಿಡಿಯೋದನ್ನ, ಇಂಟಿಗ್ರೇಷನ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ನ ಅಟೆಂಡ್ ಮಾಡ್ಬೋದು. ಬಟ್ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಫ್ ಕಡೆಗೆ ಹೋಗ್ತಾರೆ. ಬಟ್ ಅಲ್ಲಿ ಗ್ರಾಫ್ ಕಡೆ ಹೋದಾಗ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್ನ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಮತ್ತು ಕೆ ವ್ಯಾಲ್ಯೂ ಕಂಡುಹಿಡಿದು ಹೇಳ್ದಾರಪ್ಪ ಕಂಟಿನ್ಯೂಟಿನಲ್ಲಿ ಕೆ ವ್ಯಾಲ್ಯೂ ಕಂಡುಹಿಡಿದು ಇಷ್ಟರಲ್ಲೇ ನಿನಗೆ 30 ಅಂಕಗಳು ಬರ್ತವೆ. ಅಲ್ಲಿಗೆ ಇಲ್ಲಿ 80 ಅಂಕದಲ್ಲಿ ನೀನು ತೊಗೊಬೇಕಾಗಿರೋದು 24 ಮಿನಿಮಮ್ 24 ತೊಗೊಬೇಕು ಪಾಸ್ ಆಗೋದಕ್ಕೆ. ಇದು ಕಳೆದ ವರ್ಷ 35 ಪಾಸಿಂಗ್ ಮಾರ್ಕ್ ಇತ್ತು. ಈ ವರ್ಷ ಅದನ್ನ ಮಾನ್ಯ ಶಿಕ್ಷಣ ಸಚಿವರು 33ಕ್ಕೆ ಅದನ್ನ ರಿಡ್ಯೂಸ್ ಮಾಡಿದ್ದಾರೆ. ಸೊ ಅದು ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಉತ್ತಮ ಫಲಿತಾಂಶವನ್ನ ಎಕ್ಸ್ಪೆಕ್ಟ್ ಮಾಡಿ ತುಂಬಾ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ 33 ಆಗಿರೋದ್ರಿಂದ ಸೊ ವಿದ್ಯಾರ್ಥಿಗಳು ನಾನು ಹೇಳಿದ್ದ ಗೊತ್ತಾಯ್ತಮ್ಮ? ಗೊತ್ತಾಯ್ತು ಸರ್. ನಿಮಗೆ 30 ಮಾರ್ಕು ಇಲ್ಲೇನೆ ಬರ್ತಾ ಹೋಗುತ್ತೆ. ಸರಿ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದ ಸರ್. ಹಾಗಾಗಿ ಅಲ್ಲದೇನೆ ಅದೇ ಒಬ್ಬೊಬ್ಬರಿಗೂ ಒಂದೊಂದು ಭಾಗ ಇಷ್ಟ ಆಗುತ್ತೆ. ಹೌದು ಅಲ್ವಾ? ಕೆಲವ್ರಿಗೆ ಗ್ರಾಫ್ಸ್, ಕೆಲವ್ರಿಗೆ ಬೇರೆ 5 ಅಂಕದ ಮಾರ್ಕ್ಸ್ಗಳು ಕ್ವಶನ್ಸ್ಗಳು. ಯಾವುದನ್ನ ಅಟೆಂಡ್ ಮಾಡಿದ್ರೆ ನಿಮ್ಮ ಪ್ರಕಾರ ಸರ್? ಅದೇ ನಾನು ಈಗ ಹೇಳ್ತಾ ಇದ್ನಲ್ಲ ಮೇಡಮ್, ಆ ಸ್ಟೂಡೆಂಟ್ಸು ಹೇಳ್ದ ಹಾಗೆ ಸೇಮ್. ಈಗ ಮೊದಲದಾಗಿ ಅಂಥ ವಿದ್ಯಾರ್ಥಿಗಳು ಪಾರ್ಟ್ ಡಿ ಮತ್ತು ಪಾರ್ಟ್ ಇಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇವತ್ತಿಂದ ಕೂತು ಸಹ ಇನ್ನು 14th ಎಕ್ಸಾಮ್ ಅಂದ್ರೂ ಎಂಥ ವಿದ್ಯಾರ್ಥಿನೂ ಸಹ ಇವತ್ತಿಂದ ಓದಿ ಪಾಸ್ ಆಗೋಂಥ ಎಬಿಲಿಟಿನ ಬೆಳೆಸ್ಕೊಬೋದು. ಸೊ ಈ ಹೇಳಿದ್ದನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ರೆ. ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಹಾಂ, ಪ್ರಶ್ನೆ ಕೇಳಿ. ಶ್ರುತಿ ಅಂತ ಹಾಸನದಿಂದ. ಹಾಂ ಮೇಡಮ್, ಈಗ ನನ್ನ ತಂಗಿಗೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅನ್ನೋದೇನಿದೆ ಅದು ಕಷ್ಟ, ನನ್ಗೆ ಅದು ಕಲಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ನಾನು ಬೇರೆ ಚಾಪ್ಟರ್ಗಳನ್ನ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಚಾಪ್ಟರ್? ಅದೇ ಉಳಿದಿದ್ದು ಟ್ರಿಗ್ನೋಮೆಟ್ರಿ ಒಂದದ್ ಬಿಟ್ಟು ಬೇರೆ ಎಲ್ಲ ಚಾಪ್ಟರ್ಗಳನ್ನ ಕವರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಸ್ಕೋರ್ ಮಾಡ್ಬೋದಾ ಹೇಗೆ ಅಂತ? ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಮಾತ್ರ ಸೆಕೆಂಡ್ ಇಯರ್ ಅಲ್ಲಿ ಇರೋದು. ಫಸ್ಟ್ PU ನಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಇದೆ, ಸೆಕೆಂಡ್ PU ನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಂತ ಇದೆ. ಅದೇ ಸರ್, ಟ್ರಿಗ್ನೋಮೆಟ್ರಿನ ಬಿಟ್ಟು ಬೇರೆ ಚಾಪ್ಟರ್ಗಳನ್ನ ಕವರ್ ಮಾಡ್ತೀನಿ ಅಂತ. ಖಂಡಿತ ಉತ್ತಮವಾದ ಕ್ವಶನ್. ಈಗ ಕೆಲವು ಚಾಪ್ಟರ್ನ 1-2 ಚಾಪ್ಟರ್ ಬಿಟ್ಟರು ಸಹ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು.
ಈಗ ಒಂದು ಅಂಕದ ಪ್ರಶ್ನೆಗಳು ಎಲ್ಲಿ ಬರ್ತವೆ ನೋಡ್ಕೊಬೇಕು. ಯಾಕಂದರೆ ಪಾರ್ಟ್ ಬಿ, ಸಿ ಮತ್ತು ಡಿ ಮತ್ತು ಇನಲ್ಲಿ ಚಾಯ್ಸಸ್ ಇದೆ. ಬಟ್ ಪಾರ್ಟ್ ಎನಲ್ಲಿ ಯಾವುದೇ ಚಾಯ್ಸಸ್ ಇಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಪಾರ್ಟ್ ಎನಲ್ಲಿ ಕಂಪಲ್ಸರಿ ಬರೋಂಥ ಕ್ವಶನ್ಸ್ಗಳು ಪರ್ಟಿಕ್ಯುಲರ್ಗೆ ಚಾಪ್ಟರ್ಸ್ನ ಆಲ್ರೆಡಿ ನಾನು ಬ್ಲೂ ಪ್ರಿಂಟಲ್ಲಿ ಹೇಳ್ದಾಗೆ ಅಪ್ಲಿಕೇಶನ್ ಆಫ್ ಇಂಟೆಗಲ್ಸು ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಿಂದ ಮಾತ್ರ ಬರಲ್ಲ. ಆ 2 ಚಾಪ್ಟರ್ನ ಬಿಟ್ಟರೂ ಸಹ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಬಟ್ ಔಟ್ ಆಫ್ ಔಟ್ ಬರಬೇಕಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ 1 ಅಂಕದ ಪ್ರಶ್ನೆ ಹೊಂದಿರೋದ್ರಿಂದ, ಅದು ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ, ಯಾವುದೇ ಚಾಯ್ಸಸ್ ಇಲ್ದಲೇ ಇರೋದ್ರಿಂದ, ಸೊ ನೀವು ಕಂಪಲ್ಸರಿ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಅದು 1 ಮಾರ್ಕಿನ ಬಗ್ಗೆ. ಆದರೆ 2 ಮಾರ್ಕು 3 ಮಾರ್ಕಿಗೆ ಬಂದಾಗ ನಿಮಗೆ ಚಾಯ್ಸಸ್ ಇರುತ್ತೆ, ಬೇರೆ ಬೇರೆ ಕ್ವಶನ್ಸು ಸಹ ಎಕ್ಸ್ಟ್ರಾಸ್ನ ಬರಿಬೋದು. ಆದರೆ 100ಕ್ಕೆ 100 ತೆಗಿಬೇಕು ಅಂದರೆ ನೀವು ಆದಷ್ಟು ಇನ್ವೆಸ್ಟ್ 1 ಅಂಕದ ಪ್ರಶ್ನೆಯನ್ನ ಓದಲೇಬೇಕಾಗುತ್ತೆ. ಸ್ಕಿಪ್ ಮಾಡ್ಬೋದು, ಚಾಯ್ಸಸ್ ಇರುತ್ತಲ್ಲ. ಬೇರೆ ಚಾಪ್ಟರ್ಸ್ ಎಲ್ಲದನ್ನು ಕವರ್ ಮಾಡಿದ್ರೆ ಮಾತ್ರ ಸ್ಕಿಪ್ ಮಾಡ್ಬೋದು. ಧನ್ಯವಾದಗಳು ಸರ್. ಒಟ್ಟು 13 ಪಾಠಗಳಿದೆ, ಲೆಸನ್ಸ್ ಇದೆ. ಅದರಲ್ಲಿ ಒಂದೆರಡು ಬಿಡಬಹುದು ಅಂದ್ರೆ ಅಲ್ಲ, 100ಕ್ಕೆ 100 ತೆಗಿಯೋರು ಯಾರು ಖಂಡಿತ. ಎಸ್ಪೆಷಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಯಾವುದೂ ಬಿಡೋದಿಲ್ಲ ವಿದ್ಯಾರ್ಥಿಗಳು. ಆಮೇಲೆ ಜೊತೆಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ NCERT ಟೆಕ್ಸ್ಟ್ ಬುಕ್ನ ಕಂಪ್ಲೀಟ್ ಓದಬೇಕು ವಿದ್ಯಾರ್ಥಿಗಳು. ಲೈನ್ ಟು ಲೈನ್ ಓದಿದ್ರೆ ಖಂಡಿತ ಇರೋಂಥ ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಮಾಡಿದ್ರೆ ಅದೇ ಸಿಮಿಲರ್ ಕ್ವಶನ್ಸ್ ಬೇರೆ ಯಾವುದು ಬಂದ್ರೂ MCQs ಅಥವಾ ಫಿಲ್ ಇನ್ ದಿ ಬ್ಲಾಂಕ್ಸ್ಲೆ ಸೊ ವಿದ್ಯಾರ್ಥಿಗಳು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಹಾಗಾಗಿ ನಾನು ಎಸ್ಪೆಷಲಿ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ 5 ಮಾರ್ಕ್ 6 ಮಾರ್ಕಲ್ಲಿ ಎಲ್ಲೂ ಚೇಂಜಸ್ ಆಗಲ್ಲ. ಒಂದು ಅಂಕದ ಕ್ವಶನ್ಸ್ಗಳಲ್ಲಿ ಕ್ವಶನ್ಸ್ನ ಸ್ವಲ್ಪ ಆ ಕಡೆ ಈ ಕಡೆ ಕೇಳ್ಬೋದು ರಿಲೇಟೆಡ್ ಆಗಿ. ಸೊ ಯಾವಾಗಲೂ ರಿಲೇಟೆಡ್ ಆಗಿ ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಅಂಕಗಳನ್ನ ತೆಗಿಬೇಕಂದ್ರೆ ಕಂಪಲ್ಸರಿ ಎಲ್ಲದು ಓದಿರ್ಬೇಕು. ಬಟ್ ಅದರಲ್ಲೂ 2 ಚಾಪ್ಟರ್ ಬಿಟ್ರು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಈ 2 ಚಾಪ್ಟರ್ಗಳ ಅಪ್ಲಿಕೇಶನ್ ಆಫ್ ಇಂಟೆಗಲ್ಸ್ ಮತ್ತೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ದಲ್ಲೇ ಇರೋದ್ರಿಂದ ಸೊ ಚಾನ್ಸಸ್ ಉಂಟು ವಿದ್ಯಾರ್ಥಿಗಳಿಗೆ. ಸರ್, ಈಗ ಪಾಸಿಂಗ್ ಪ್ಯಾಕೇಜ್ ಆಯ್ತು, ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಯೋಣ. ಅದನ್ನೇ ಪಾಸಿಂಗ್ ಪ್ಯಾಕೇಜ್ ಒಂದು ಹೇಳ್ಬಿಡ್ತೀನಿ ಮೇಡಮ್. ಇನ್ನು ಪಾರ್ಟ್ ಡಿ ನಲ್ಲಿ ನಾನು ಹೇಳಿದೆ ಆಲ್ರೆಡಿ ವಿದ್ಯಾರ್ಥಿಗೆ. ಪಾರ್ಟ್ ಇ ನಲ್ಲಿ ಬಂದಾಗ ವಿದ್ಯಾರ್ಥಿಗಳು ಎಸ್ಪೆಷಲಿ LPP ನಲ್ಲಿ ಗ್ರಾಫ್ನಲ್ಲಿ ಕರೆಕ್ಟಾಗಿ ರೀಜನ್ನ ಬೌಂಡ್ ಮಾಡಿರಬೇಕು. ಮತ್ತು ಆದಷ್ಟು ವಿದ್ಯಾರ್ಥಿಗಳು ಬುಕ್ಲೆಟಲ್ಲಿ ಆನ್ಸರ್ ಬುಕ್ಲೆಟಲ್ಲಿ ಎಲ್ಲಿ ಆ ಕ್ವಶನ್ ಅಟೆಂಡ್ ಮಾಡಿರ್ತಾರೆ ಅಲ್ಲೇ ಟ್ಯಾಗ್ ಮಾಡಬೇಕು ಗ್ರಾಫ್. ಮತ್ತು ಗ್ರಾಫ್ ಶೀಟ್ ಬ್ಯಾಕ್ ಸೈಡ್ ಬರೆಯೋದಾಗಲಿ ಅದೆಲ್ಲ ಮಾಡಬಾರ್ದು. ಎಲ್ಲಿ ಆನ್ಸರ್ಸ್ನ ಬರೆದಿರ್ತೀರ ಬುಕ್ಲೆಟಲ್ಲಿ ಆನ್ಸರ್ ಬುಕ್ಲೆಟಲ್ಲೇ ಸೊ ಆದಷ್ಟು ಅಲ್ಲೇ ಟ್ಯಾಗ್ ಮಾಡಿ ಮಕ್ಕಳ. ಮತ್ತು ಜೊತೆಗೆ ಅಲ್ಲಿ 2ಕ್ಕಿಂತ ಹೆಚ್ಚು ಕಾನ್ಸ್ಟೆಂಟ್ಸ್ ಬಂದಾಗ ನಾನ್ ನೆಗೆಟಿವ್ ಕಾನ್ಸ್ಟೆಂಟ್ 2 ಯಾವಾಗಲೂ ಇದ್ದೇ ಇರ್ತವೆ LPP ನಲ್ಲಿ. ವಿದ್ಯಾರ್ಥಿಗಳು ಹೆಚ್ಚು ಒಂದು ಸ್ವಲ್ಪ ತಪ್ಪು ಮಾಡೋದೇನೆಂದರೆ ಆ ಬೌಂಡ್ರಿ ಪಾಯಿಂಟ್ಸ್ನ ಕಾರ್ನರ್ ಪಾಯಿಂಟ್ಸ್ನ ತೊಗೊಂಡಾಗ ಆರಿಷನ್ದೊಂದು ಬಿಟ್ಟಿರ್ತಾರೆ. ಏನಾದ್ರು ಆರಿಷನ್ ಫಿಸಿಬಲ್ ರೀಜನಲ್ಲೇ ಆರಿಷನ್ನು ಇನ್ಕ್ಲೂಡ್ ಆಗಿದ್ರೆ ಆರಿಷನ್ನ ಕೆಲವು ವಿದ್ಯಾರ್ಥಿಗಳು ನನ್ನ ಅನುಭವದಲ್ಲಿ ಇಲ್ಲಿವರೆಗೂ ನೋಡಿರೋ ಹಾಗೆ ಬಿಟ್ಬಿಟ್ಟಿರ್ತಾರೆ. ಸೊ ಅವಾಗ 1-2 ಅಂಕಗಳು ಹೋಗೋ ಚಾನ್ಸಸ್ಸು ಇರುತ್ತೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತೀವಿ ಬರುತ್ತೆ ಅಂತ ಬಂದಿರ್ತಾರೆ, ಬಟ್ ಈ ಸ್ಮಾಲ್ ಮಿಸ್ಟೇಕಿಂದ ಅಂಕಗಳನ್ನ ಕಳ್ಕೊಂಡಿದ್ದಾರೆ. ಸೊ ಯಾಕಂದರೆ ನಾನು ಲಾಸ್ಟು ಪ್ರೀವಿಯಸ್ ಎಲ್ಲ ಮಾಡಲ್ ಕ್ವಶನ್ ಆನ್ಸರ್ಸ್ನ ಜೆರಾಕ್ಸ್ ಕಾಪಿ ತರಿಸಿ ನೋಡಿದ್ದಂಥ ವಿದ್ಯಾರ್ಥಿಗಳಲ್ಲಿ ಆ ಥರದ್ದು ಆಗಿದೆ. ಹಾಗಾಗಿ ಇದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಮತ್ತು ವಿದ್ಯಾರ್ಥಿಗಳು ಯಾವಾಗಲೂ ಆಪ್ಷನ್ಸ್ ಇದ್ದಾಗ ಈಗ ಆನ್ಸರ್ ಎನಿ 6 ಅಂತ ಇದ್ದರೆ ಬರೀ 6ನೇ ಬರೀಬಾರ್ದು. ಫಸ್ಟು ಎಲ್ಲದನ್ನು ಕವರ್ ಮಾಡ್ಕೊಂಬರ್ಬೇಕು. ಎಷ್ಟು ಕೇಳಿದರೆ ಅಷ್ಟು ನಾವು ಕವರ್ ಮಾಡ್ಕೊಂಬಂದು ಉಳಿದಂಥ ಟೈಮ್ನಲ್ಲಿ ಈಗ ಇನ್ನೂ 20 ಮಿನಿಟ್ಸ್ ಇದೆ 3 ಅವರಿಗೆ ಕಂಪ್ಲೀಟ್ ಆಗುತ್ತೆ ಎಕ್ಸಾಮ್ ಅಂದಾಗ ಸೊ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಕ್ವಶನ್ಸ್ನ ಆದಷ್ಟು ಅವಾಗ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಯಾವುದೇ ಮಾರ್ಕು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರಲ್ಲೇ ಅಂಕಗಳನ್ನ ಕಳ್ಕೊಂಡಿದ್ರೆ ಸೊ ಅದರಲ್ಲಿ ತೊಗೊಂಡೋಗ್ತಾರೆ. ಹಾಗಾಗಿ ಇದು ಪಾಸ್ ಆಗೋರಿಗೆ ಇನ್ನು ಸ್ವಲ್ಪ ಜಾಸ್ತಿ ತೆಗಿತೀನಿ. ಈಗ ಔಟ್ ಆಫ್ ಔಟ್ ತೆಗಿಯೋರಿಗೆ ಬೇರೆ ದಾರಿ ಇಲ್ಲ, ಅಷ್ಟು ಓದಬೇಕು. ಹೌದು. ಇನ್ನು ಸ್ವಲ್ಪ ನನಗೆ ಈಗ ಒಂದು 80ಗೆ ಒಂದು 70 ಮೇಲೆ ಬರಲೇಬೇಕು. ಕಮ್ಮಿ ಪ್ರಿಪ್ರೇಷನ್ಸ್ ಈಗಲೂ ಖಂಡಿತವಾಗ್ಲೂ ಎಸ್ಪೆಷಲಿ ನಾನು ಹೇಳಿದೆ ವಿದ್ಯಾರ್ಥಿಗಳಲ್ಲಿ ಮೋರ್ ದೆನ್ 70 ಬರೋರು ಯಾವಾಗಲೂ ಪಾರ್ಟ್ ಡಿ ಮತ್ತು ಪಾರ್ಟ್ ಇನಲ್ಲಿ ಕರೆಕ್ಟಾಗಿ ಬರೀತಾ ಇರ್ತಾರೆ. ಅವರು ಇನ್ನು ಕವರ್ ಮಾಡಬೇಕಾದಂಥದ್ದು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ನಲ್ಲಿ. ಆಗಲೇ ಹೇಳ್ದಾಗೆ 2 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ಅಟ್ಲೀಸ್ಟ್ 6ನ ಕರೆಕ್ಟಾಗಿ ಆನ್ಸರ್ಸ್ ಮಾಡಿರಬೇಕು. ಸೊ ಈ 9 ಕ್ವಶನ್ಸ್ಗಳಲ್ಲಿ ಯಾವುದಾದ್ರು ಚೂಸ್ ಮಾಡ್ಕೊಳ್ಳಿ, ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿರಬೇಕು. ಸೊ ಕರೆಕ್ಟಾಗಿ ಬರೆದಿದ್ರೆ
ಅಷ್ಟು ಈಗ ಎಸ್ಪೆಷಲಿ ಕ್ವಶನ್ ನಂಬರ್ 22 ಅಂತ ಬಂದಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಡಿಟರ್ಮಿನೆಂಟ್ಸಲ್ಲಿ 2 ಮಾರ್ಕಿನ ಅಂಕದ ಕ್ವಶನ್ನ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಈಸಿಯಾಗಿ ಅದನ್ನು ಅಟೆಂಡ್ ಮಾಡ್ಬೋದು. ಕ್ವಶನ್ ನಂಬರ್ 21 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಚಾಪ್ಟರಿಂದನೇ ಕ್ವಶನ್ಸ್ ಬರುತ್ತೆ. ಈಗ ವಿದ್ಯಾರ್ಥಿಗಳಲ್ಲಿ ಒಂದು ಕ್ವಶನ್ ಬ್ಯಾಂಕ್ನ ನೋಡಿದಾಗ 2 ಅಂಕದ ಪ್ರಶ್ನೆಗಳು ಇಷ್ಟ ಇದೆ, 3 ಅಂಕದ ಪ್ರಶ್ನೆಗಳು ಇಷ್ಟ ಇದೆ ಅಂತ ಒಂದು ಸೆಗ್ರಿಗೇಟ್ ಮಾಡ್ಕೊಂಡಿರ್ತಾರೆ ನೋಡಿದಾಗ ಸೊ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ 2 ಮಾರ್ಕಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ, ಸೊ 3 ಮಾರ್ಕಲ್ಲಿ ಈ ಥರ ಕ್ವಶನ್ಸ್ ಬರ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹೆಚ್ಚಿನ ಗಮನ ಹರಿಸಿದ್ರೆ ಅದೇ ರೀತಿ ಈ 3 ಮಾರ್ಕಲ್ಲೂ ಅಷ್ಟೇ. ಮೊದಲನೇ ಕ್ವಶನ್ನು ಇನ್ವರ್ಸ್ ರಿಲೇಷನ್ಸಿಂದನೇ ಬರುತ್ತೆ ಕ್ವಶನ್ಸು. ಎರಡನೇ ಕ್ವಶನ್ನು ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸಿಂದ ಬರುತ್ತೆ. ಮೂರನೇ ಕ್ವಶನ್ನು ಮ್ಯಾಟ್ರಿಸಿಸಿಂದ ಬರುತ್ತೆ. ಈ ಮ್ಯಾಟ್ರಿಸಿಸಲ್ಲಿ ವಿದ್ಯಾರ್ಥಿಗಳು ಎಷ್ಟೋ ಥಿಯರಮ್ಸ್ನ ಬಿಟ್ಬಿಡ್ತಾರೆ, ಬರೀ ಪ್ರಾಬ್ಲಮ್ಸ್ನ ಸಹ ಅದೇ ಥರ ಕ್ವಶನ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನು ಮಾಡಬಾರ್ದು. ಥಿಯರಮ್ಸು ಸಹ ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಮಿಸ್ಲೇನಿಯಸ್ ಭಾಗದಲ್ಲೂ ಸಹ ಕ್ವಶನ್ಸ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ಸು ಮ್ಯಾಟ್ರಿಸಿಸ್ ಚಾಪ್ಟರಲ್ಲಿ ಸೊ ಇದ್ದೇ ಇರುತ್ತೆ. ಮತ್ತು ಈಗ ಡಿಫ್ರೆನ್ಷಿಯೇಷನ್ ನೆಕ್ಸ್ಟು ವಿದ್ಯಾರ್ಥಿಗಳು ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಕೇಳಿದಾಗ ಏನು ಮಾಡಿಬಿಡ್ತಾರೆ, ಸಮ್ ಆಫ್ 2 ಟರ್ಮ್ಸ್ ಇದ್ದಾಗ 2 or 3 ಟರ್ಮ್ಸ್ ಇದ್ದಾಗ ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಲಾಗ್ನ ಅಪ್ಲೈ ಮಾಡಿಬಿಡ್ತಾರೆ. ಸೊ ಇದು ಆಗಬಾರ್ದು. ಸೊ ಸಪ್ರೇಟಾಗಿ ಆ ಟರ್ಮ್ಸ್ನ ಸಪ್ರೇಟಾಗಿ ತೊಗೊಂಡು ಸೊ ಲಾಗ್ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತು 3 ಅಂಕದ ಪ್ರಶ್ನೆ ಬಂದಾಗ ಇನ್ನೊಂದು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ನಲ್ಲಿ ರೇಟ್ ಮೆಷರ್ ಇರ್ಬೋದು, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಕಂಡುಹಿಡಿಯೋದಿರ್ಬೋದು, ಮ್ಯಾಕ್ಸಿಮ ಆ್ಯಂಡ್ ಮಿನಿಮಾ ಅದಂತರ ನಮ್ಮ ಕ್ವಶನ್ಸು ಸಹ ಆ 3 ಟಾಪಿಕ್ ಆಗಿರೋದ್ರಿಂದ ಆ 3 ಟಾಪಿಕಲ್ಲಿ ಒಂದು ಕ್ವಶನು 3 ಅಂಕದ ಪ್ರಶ್ನೆಯಲ್ಲಿ ಬರ್ತದೆ. ಮತ್ತು ಇಂಟಿಗ್ರೇಷನ್ ಬಂದಾಗ ಕೆಲವು ವಿದ್ಯಾರ್ಥಿಗಳು ನಮ್ಮಲ್ಲೇ ವಿದ್ಯಾರ್ಥಿಗಳು ಕೇಳ್ತೈತೆ, ಸೊ ಪರ್ಟಿಕ್ಯುಲರ್ಲಿ ಇಂಟಿಗ್ರೇಷನಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲೇ ಬರುತ್ತಾ ಕ್ವಶನ್ನು 3 ಮಾರ್ಕಿಗೆ ಅಂತ. ಸೊ ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಲ್ಲೇ ಕೇಳಬೇಕಂತ ಏನಿಲ್ಲ. ಸೊ ಯಾಕಂದರೆ ನಂಬರ್ ಆಫ್ ಕ್ವಶನ್ಸು ಇಂಟಿಗ್ರೇಷನ್ ಚಾಪ್ಟ್ರಿಂದ ಜಾಸ್ತಿ ಇರೋದ್ರಿಂದ ಬೇರೆ ಭಾಗದಿಂದನೂ ಸಹ ಕ್ವಶನ್ಸ್ನ ಆಯ್ಕೆ ಮಾಡ್ಕೊಬೋದು. ನೆಕ್ಸ್ಟು ವೆಕ್ಟರ್ಸು 3D ಪ್ರಾಬಬಿಲಿಟಿ ಈ 3 ಚಾಪ್ಟ್ರಿಂದ ಒಂದೊಂದು ಕ್ವಶನ್ಸು ಬರುತ್ತೆ. ವೆಕ್ಟರ್ಸಿಂದ ಚಾನ್ಸಸ್ ಇರೋದು ಕೋನಿಕ್ ಸೆಕ್ಷನ್ ಫಾರ್ಮುಲಾ ಡೆರಿವೇಷನ್ ಕೇಳ್ಬೋದು. ಮತ್ತು 3Dನಲ್ಲಿ ಡೆರಿವೇಷನ್ ಇದೆ, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದಿ ವೆಕ್ಟರ್ ಇನ್ ದಿ ವೆಕ್ಟರ್ ಫಾರ್ಮು. ಮತ್ತು ಮೊದಲೆಲ್ಲ ಕಾರ್ಟಿಷಿಯನ್ ಫಾರ್ಮು ಇತ್ತು, ಅದನ್ನು 5 ಮಾರ್ಕಿಗೆ ಕೇಳ್ತಾಯಿದ್ರು. ಸೊ ಇವಾಗ ಬರೀ ಓನ್ಲಿ ವೆಕ್ಟರ್ ಫಾರ್ಮ್ ಇರೋದ್ರಿಂದ ಅದನ್ನ 3 ಮಾರ್ಕಿಗೆ ಕೇಳೋ ಚಾನ್ಸಸ್. ಮತ್ತು ಪ್ರಾಬ್ಲಮೆಟಿಕಲ್ ಅಲ್ಲೂ ಸಹ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಇರ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲ್ ಲೈನ್ಸ್ ಇರ್ಬೋದು, ಹ್ಯಾಂಗಲ್ ಬಿಟ್ವೀನ್ 2 ಲೈನ್ಸ್ ಇರ್ಬೋದು. ಸೊ ಈ ಟಾಪಿಕ್ ವೈಸಲ್ಲೇ 3 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಪ್ರಾಬಬಿಲಿಟಿನಲ್ಲಿ ಯೂಶ್ವಲಿ ಬಯಾಸ್ ಥಿಯರಮ್ ಮೇಲೆ ಕ್ವಶನ್ನ ಕೇಳೋ ಚಾನ್ಸಸ್ ಇರೋದ್ರಿಂದ ಸೊ ಈ ಥರದ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಂಡು ಜೊತೆಗೆ MCQs. ಸೊ ಇದರಲ್ಲಿ ಎಲ್ಲ MCQs ಟಫ್ ಇರ್ತವೆ ಅಂತ ಅಲ್ಲ, 2, 3, 4 ಕ್ವಶನ್ಸು 1, 2, 3, 4 ಕ್ವಶನ್ಸು ಟಫ್ ಇರ್ಬೋದು ಯಾವುದಾದ್ರು MCQsನಲ್ಲಿ. ಸೊ ಇದರಲ್ಲಿ ಆವಾಗ ಈ ಹೆಚ್ಚಿನ ಈಗ 90 ಮೇಲೆ ತೆಗಿಬೇಕು ಅನ್ನೋರು ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸೊ ಸಾಲ್ವ್ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಬೋದು ಅಂತ ಹೇಳ್ತೀನಿ. ಕೆಲವರು ಕರೆ ಮಾಡಿಬಿಟ್ಟು ಇವತ್ತು ಕರೆ ಮಾಡ್ತಾ ಇಲ್ಲ, ಯಾರು ಕರೆ ಮಾಡಿಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಸರ್ ಅಂತ ಕೇಳ್ತಾಯಿದ್ರು. ಅವ್ರ ಪರವಾಗಿ ನಾನು ಕೇಳ್ತೀನಿ, ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗುತ್ತಾ? ಹಾಗೆ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಯಾವುದೇ ಕಾರಣಕ್ಕೂ, ಆದರೆ ಇದೇ ಥರ ಕ್ವಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ವ್ಯಾಲ್ಯೂಸ್ ಚೇಂಜ್ ಬಟ್ NCERT ಈಗ ಎಸ್ಪೆಷಲಿ ಈಗ ನಾನು ಏನು ಹೇಳಿದೆ ಪಾಸಿಂಗ್ ಪ್ಯಾಕೇಜಲ್ಲೇ NCERTನಲ್ಲಿ ಫಿಕ್ಸ್ಡ್ ಟಾಪಿಕ್ಕಿಂದನೇ ಬರೋವಂಥದ್ದು ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಕ್ವಶನ್ ಪೇಪರ್ನಲ್ಲಿ. ಹಾಗಾಗಿ ಇಷ್ಟು ಒಂದು 10-15 ಕ್ವಶನ್ಸಲ್ಲೇ ಒಂದು ಕ್ವಶನ್ ಬರುತ್ತೆ. ಸೊ ಈ ಥರ ಹೇಳ್ಬೋದು ಅಷ್ಟೇ. ಮೆಜಾರಿಟಿ ಯಾಕಂದರೆ ಫಿಕ್ಸ್ ಇರೋದ್ರಿಂದ NCERT ಬಿಟ್ಟು ಏನಾದ್ರನ್ನ ಯೂಶ್ವಲಿ ಕೇಳೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆ ಕಡೆ ಗಮನ ಹರಿಸಿದ್ರೆ ಸಾಕು. ಫಿಕ್ಸ್ಡ್ ಇದೇ ಕ್ವಶನ್ ಬೇಕು ಅಂತ ಕೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಆಮೇಲೆ ಪ್ರೋಗ್ರಾಮ್ ಬರ್ದೇ ಇದ್ದಾಗ ಎಕ್ಸಾಮ್ ಮುಗಿದ್ಮೇಲೆ ನಮ್ಮನ್ನ ಬ್ಲೇಮ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಆ ಥರದ್ದು ಹೇಳೋದು ತುಂಬಾ ಕಷ್ಟ. ಈ ಥರ ಬರ್ಬೋದು ಅಂತ ಹೇಳ್ಬೋದು ಅಷ್ಟೇ. ಹೇಳಿ ಸರ್ ಒಂದಷ್ಟು. ಅದೇ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಹೇಳಿದ್ನಲ್ಲ ಮೇಡಮ್, ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಹೇಳಿದೆ ಒಂದ್ಸಲ. ಸೊ ಅದರಲ್ಲಿ ಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ಕೊನೆಯದಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀವಿ. ಸೊ ಅಲ್ಲಿ ಬೇಕಾದ್ರೆ ವಿದ್ಯಾರ್ಥಿಗಳು ವಾಟ್ಸಪ್ ಮುಖಾಂತರ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ. ಸೊ ಪಾರ್ಟ್ ಡಿನಲ್ಲಿ ಫಿಕ್ಸ್ಡ್ ಕ್ವಶನ್ ಅಂತ ಇರೋದು ಫಂಕ್ಷನ್ಸ್ ಮೇಲೆ ಫಸ್ಟ್ ಕ್ವಶನ್ನು 39. ಕ್ವಶನ್ ನಂಬರ್ 40 ಇರೋದು ಮ್ಯಾಟ್ರಿಸಿಸ್ ಮೇಲೆ, 41 ಇರೋದು
ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಲ್ಲೇ ಮ್ಯಾಟ್ರಿಕ್ಸ್ ಮೆಥಡ್ ಯೂಸ್ ಮಾಡಿಕೊಂಡು XYZ ವ್ಯಾಲ್ಯೂಸ್ನ ಕಂಡುಹಿಡಿಯುವಂಥದ್ದು. ನೆಕ್ಸ್ಟು 42 ಕ್ವಶನ್ ನಂಬರ್ 42 ಸೆಕೆಂಡ್ ಆರ್ಡರ್ ಡಿರೈವೇಟಿವ್ನೇ ಬರುತ್ತೆ. ಕ್ವಶನ್ ನಂಬರ್ 43 ಏನು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಅಂತ ಹೇಳಿ ಮಾಡಿಸಿದ್ದಾರೆ. ಸೊ 9 ಟೈಪ್ ಇದೆ ಅದರಲ್ಲಿ. ಸೊ ಆ 9 ಟೈಪಲ್ಲಿ ಒಂದು ಕ್ವಶನು ಜೊತೆಗೆ ಅದಕ್ಕೆ ಒಂದು ಕ್ವಶನು ಅಟ್ಯಾಚ್ಡ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಂಥ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 44 ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಂದ ಫಿಕ್ಸ್ಡ್ ಕ್ವಶನ್ಸ್. ಅಂದರೆ ಫೈಂಡ್ ದಿ ಏರಿಯಾ ಆಫ್ ಎಲಿಪ್ಸ್, ಫೈಂಡ್ ದಿ ಏರಿಯಾ ಆಫ್ ಸರ್ಕಲ್ ಅಥವಾ ಲೈನ್ ಕೊಟ್ಟು ಡ್ರಾ ಮಾಡಿ ಈ ರೀಜನ್ನಿಂದ ಈ ರೀಜನ್ಗೆ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು, ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಲಾಸ್ಟ್ ಕ್ವಶನು 5 ಮಾರ್ಕಲ್ಲೇ ಜನರಲ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸು. ಅಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸು ಮತ್ತು ಹೋಮೋಜಿನಿಯಸ್ ಅಂತ ಇದೆ. ಹೆಚ್ಚಿನದಾಗಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇಂದನೇ ಆ 5 ಮಾರ್ಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ 7 ಕ್ವಶನ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳು ಬರೀಬೇಕಾಗಿರೋದು 4 ಅಷ್ಟೇ. ಸೊ ನನ್ನ ಕಡೆಯಿಂದ ಹೇಳೋದಾದ್ರೆ ಒಂದು ಕ್ವಶನ್ನ ಎಕ್ಸ್ಟ್ರಾ ಬರ್ದಿರಿ. ಯಾವ್ದಾದ್ರು ಒಂದು 5 ಅಂಕದ ಪ್ರಶ್ನೆಯಲ್ಲಿ 1 ಮಾರ್ಕ್ ಯಾವ್ದಾದ್ರು ಸ್ಮಾಲ್ ಮಿಸ್ಟೇಕ್ ಆಗಿ ಹೋಗಿದ್ರೆ ಸೊ ಹೆಚ್ಚಿನ ಅಂಕ ಬಂದಿರುವಂಥ ಉತ್ತರವನ್ನು ಕನ್ಸಿಡರ್ ಮಾಡಿ ಆ ಮಾರ್ಕ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಹೆಚ್ಚು ಮಾರ್ಕ್ಸ್ನ ತೆಗಿಬೇಕು ಅನ್ನೋ ವಿದ್ಯಾರ್ಥಿಗಳು ಯಾವಾಗಲೂ ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಇನಲ್ಲೂ ಅಷ್ಟೇ ಒಂದು ಕ್ವಶನ್ 6 ಮಾರ್ಕಿಗೆ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ಅಲ್ಲೇ ಬರುತ್ತೆ. ಪ್ರಾಪರ್ಟಿನ ಪ್ರೂವ್ ಮಾಡೋಂಥದ್ದು ಇರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಒಂದು ಅಟ್ಯಾಚ್ಡ್ ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಆ ಕ್ವಶನು ಅಥವಾ ಈಗ ಮೊದಲೆಲ್ಲ ಹೇಗಿತ್ತಂದ್ರೆ 6 ಮಾರ್ಕು ಪ್ಲಸ್ 4 ಮಾರ್ಕು ಒಂದೇ ಕ್ವಶನಲ್ಲೇ ಕೇಳೋ ಚಾನ್ಸಸ್ ಇತ್ತು. ಈಗ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ ಮೇಲೆ ಕ್ವಶನ್ ಬಂದ್ರೆ ಅದ್ರ ಮೇಲೆ ಕಂಟಿನ್ಯೂಟಿನಾರು ಕೊಡ್ಬೋದಿತ್ತು ಅಥವಾ ಡಿಟರ್ಮಿನೆಂಟ್ಸ್ನಾರು ಕೊಡ್ಬೋದಿತ್ತು. ಈಗ ಸ್ವಲ್ಪ ಚೇಂಜಸ್ ಆಗಿದೆ. 6 ಮಾರ್ಕ್ಗೆ ಸಪ್ರೇಟಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಮಾರ್ಕಲ್ಲೇ ಸಪ್ರೇಟಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನ ಗಳಿಸೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ ಅಂತ. ಒಂದು ಕರೆ ಇದೆ ಸರ್, ನೋಡೋಣ. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಗಗನ ಅಂತ. ಮೇಡಮ್ ಒಂದು ಪ್ರಶ್ನೆ ಕೇಳಬೇಕಿತ್ತು. ಕೇಳಿ. ಸರ್, ಇದು ಥಿಯರಮ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು ಸರ್? ಅಂದ್ರೆ ಥಿಯರಮ್ಸ್ ಅಂದ್ರೆ ನೀವು ಯಾವ ಚಾಪ್ಟರ್ ಮೇಲೆ ಹೇಳ್ತಾ ಇದ್ದೀರಾ? ಎಲ್ಲದ್ರಲ್ಲೂ ಈಗ ಸ್ಕೋರ್ ಮಾಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಯಾವ್ದು ಓದ್ಕೋಬೇಕು ಅಂತ. ಅಂದ್ರೆ ನೀವು ಸ್ಕೋರ್ ಮಾಡ್ಬೇಕಂದ್ರೆ ಎಷ್ಟು ಸ್ಕೋರ್ ಮಾಡ್ಬೇಕಂತ? ಒಂದು 70 ಆ್ಯಕ್ಚುಲಿ ಅದೇ ನೀವು ಪ್ರೋಗ್ರಾಮ್ ಕೇಳ್ತಾ ಇದ್ದರೆ ಇಷ್ಟ ತನಕ ಅದನ್ನೇ ಮಾತಾಡ್ತಾ ಇದ್ವಿ. ನೀವು ಥಿಯರಮ್ಸ್ ಅಂತ ಬಂದಾಗ ಯೂಶ್ವಲಿ ಅಲ್ಲಿ ಬರೋಂಥದ್ದು ಮ್ಯಾಟ್ರಿಸಿಸಲ್ಲೇ ಸ್ವಲ್ಪ ಥಿಯರಮ್ಸ್ ಬರ್ತವೆ. ಮತ್ತು ವೆಕ್ಟರ್ಸಲ್ಲೇ ಡಿರೈವೇಷನ್ಸ್ ಬರ್ತವೆ. ವೆಕ್ಟರ್ಸು ಮತ್ತು 3Dನಲ್ಲಿ ಡಿರೈವೇಷನ್ಸ್ ಬರ್ತವೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾವುದಲ್ಲ ಅಷ್ಟು ಥಿಯರಮ್ ಪರ್ಟಿಕ್ಯುಲರ್ಗೆ ಇದೆ ಥಿಯರಮ್ಸ್ ಆ ಥರ ಬರಲ್ಲ. ಪ್ರಾಬ್ಲಮ್ಸೇ ಇನ್ನೆಲ್ಲದು ಸಹ ಕೇಳೋಂಥದ್ದು. ಸೊ ಸ್ಕೋರ್ ಮಾಡಬೇಕಂದ್ರೆ ನೀವು ಎಲ್ಲ ಪಾರ್ಟ್ನು ಕವರ್ ಮಾಡಲೇಬೇಕಪ್ಪ. ನೀವು ಮೋರ್ ದ್ಯಾನ್ 70 ಸ್ಕೋರ್ ಮಾಡಬೇಕಂದ್ರೆ ಎಲ್ಲ ಪಾರ್ಟ್ನು ಸಹ ಆದಷ್ಟು ಕವರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ಇಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಹೇಳ್ದಾಗೆ ಈಗ ಈಸಿ ಇದೆ. 6 ಮಾರ್ಕಿನಲ್ಲೇ ಚಾಯ್ಸಸ್ಸು ಈ ಕ್ವಶನ್ ಅಥವಾ ಇನ್ನೊಂದು ಕ್ವಶನ್ ಅನ್ನಂಗೆ ಇರೋದ್ರಿಂದ ವಿದ್ಯಾರ್ಥಿಗಳು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅದೇ ರೀತಿ 4 ಅಂಕದ ಪ್ರಶ್ನೆಗಳಲ್ಲೂ ಸಹ ಡಿಟರ್ಮಿನೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಕ್ವಶನ್ ಬಂದರೆ ಇನ್ನೊಂದು ಕಂಟಿನ್ಯೂಟಿ ಮೇಲೆ ಕೆ ವ್ಯಾಲ್ಯೂ ಕಂಡುಹಿಡಿದಿರ್ಬೋದು, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ. ಸೊ ಉಪನ್ಯಾಸಕರು ಆಲ್ರೆಡಿ ಹೇಳಿರ್ತಾರೆ. ಸೊ ಆ ಥರ ಕ್ವಶನ್ಸ್ನ ಅಟೆಂಡ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ಇದಿಲ್ದಲೆ ಪಾಸಿಂಗಿಗೆ ಮೋಸ ಇರೋದಿಲ್ಲ. ಈಗ ಈ ಕಾರ್ಯಕ್ರಮವನ್ನು ಕೇಳದೆ ಇರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದಾ? ಅಂದರೆ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ನೇರವಾಗಿ ಭಾಗವಹಿಸಕ್ಕೆ ಆಗದೆ ಇರೋರು ಪ್ರಶ್ನೆ ಕೇಳಬೇಕು ಅಂತಾದರೆ ಖಂಡಿತವಾಗ್ಲೂ ಫೋನ್ ಮಾಡ್ಬೋದು. ದೂರವಾಣಿ ಸಂಖ್ಯೆಗೆ ಹೇಳಿ ಸರ್. 9844 11 8671 9844 18671 ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಮತ್ತು ಇವತ್ತಿನ ಕಾರ್ಯಕ್ರಮ ಸಂಜೆ ಹೊತ್ತಿಗೆ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಇದನ್ನು ಪದೇ ಕೇಳಿ ಅವ್ರಿಗೇನಾದರೂ ಡೌಟ್ ಇದ್ದರೆ ಅಥವಾ ಸಹಾಯ ಆಗುತ್ತೆ ಅಂತಾದರೆ ಅಲ್ಲಿ ಕೂಡ ಕೇಳಲಿ ಅವರು. ಆಮೇಲೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ನಾವು ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಬರ್ತಿದ್ದಾರೆ ಚನ್ನಭೈರೇಗೌಡ ಅವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ.
ಇಲ್ಲಿಂದ. ಇದುವರೆಗೆ ನೀವು ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಮತ್ತು ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಕೂಡ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಅವ್ರಿಗೂ ಕೂಡ ಮಾರ್ಗದರ್ಶನ ಮಾಡಿ ದಯಮಾಡಿ. ಯಾರಾದರೂ ಈ ಕಾರ್ಯಕ್ರಮದಿಂದ ಯಾರೋ ಒಬ್ಬರು ಪಾಸ್ ಆದರೆ ಅದು ಈ ಕಾರ್ಯಕ್ರಮದ ಯಶಸ್ಸು ಅಂತ ಭಾವಿಸ್ತೀವಿ ನಾವು. ಧನ್ಯವಾದಗಳು ಇದುವರೆಗೆ ಬಂದು ನಮ್ಮ ಸ್ಟುಡಿಯೋಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮದಲ್ಲಿ ಗಣಿತಶಾಸ್ತ್ರ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಉಪನ್ಯಾಸಕರಾದ ಶಿವಮೂರ್ತಿ ಎಪಿ, ಎಪಿಜೆ ಕಾಲೇಜು, ಹಾಸನ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ತಾಂತ್ರಿಕ ಸಹಕಾರ ಸುನೀಲ್ ಕುಮಾರ್ ಪಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.